ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲ. ಇವತ್ತು ನಮ್ಮ KCET ಎಕ್ಸಾಂಪ್ಲರ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಸೀರೀಸಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ನ್ಯೂ ಚಾಪ್ಟರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ. ನೋಡಿ, ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ನಿಮಗೆ ಚಿಕ್ಕ ಚಾಪ್ಟರ್ ಅಂತ ಅನ್ನಿಸ್ಬೋದು, ಆದರೂ ಸಹ KCETಗಾಗಿರ್ಬೋದು, ನೀಟ್ಗಾಗಿರ್ಬೋದು, JEE ಆಗಿರ್ಬೋದು, ಇಲ್ಲದೆ ಹೋದರೆ ಬೇರೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ಗೆಲ್ಲನೂ ಸಹ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ ನಿಮಗೆ ಒಂದು ಕ್ವಶನ್ ನೀವು ಡೆಫಿನೆಟ್ಟಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಸೊ ಯಾವ್ಯಾವ ಕಾನ್ಸೆಪ್ಟ್ಸಿಂದ ಎಷ್ಟು ಕ್ವಶನ್ಸ್ ಬಂದಿದೆ ನಮ್ಮ ಪ್ರೀವಿಯಸ್ ಇಯರ್ಸ್ KCET ಅನ್ನೋ ನೋಡೋಕ್ಕೂ ಮೊದಲು ನೋಡಿ, ಇವತ್ತಿನ ಟಾರ್ಗೆಟಲ್ಲಿ ಏನು ನಿಮಗೆ ನೋಡಬೇಕಾಗಿರೋದು ನಾವು ಅಂದರೆ ನೋಡಿ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂದರೆ ಈ ಚಾಪ್ಟರಲ್ಲಿ ಏನೇನು ಕಾನ್ಸೆಪ್ಟ್ಸ್ ಇದೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಅದಾದ ನಂತರ ನಿಮಗೆ ಚಾಪ್ಟರ್ ಅನಾಲಿಸಿಸ್ ಅಂತಂದರೆ ಯಾವ ಟಾಪಿಕ್ಕಿಂದ ಎಷ್ಟು ಕ್ವಶನ್ಸ್ ನಮಗೆ ಬಂದಿದೆ, ಓಕೆ, ಅದ್ರ ಮೇಲೆ ಡಿಸ್ಕಸ್ ಮಾಡೋಣ. ಅದಾದ ನಂತರ ವಿಲ್ ಸ್ಟಾರ್ಟ್ ಡೂಯಿಂಗ್ ಎಕ್ಸಾಂಪ್ಲರ್ MCQs ಆ್ಯಂಡ್ ಇಂಪಾರ್ಟೆಂಟ್ ಹಾರ್ಟ್ ಕ್ವಶನ್ಸ್ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂದರೆ 2 ಮಾರ್ಕ್ಸ್ ಆಗಿರ್ಬೋದು, 1 ಮಾರ್ಕ್ ಕ್ವಶನ್ಸ್ ಆಗಿರ್ಬೋದು, ಆ ರೀತಿ ನಿಮಗೆ ಬರುವಂಥ ಅವಕಾಶ ಇದೆ. ಅದು ನಿಮಗೆ ಕೆಲವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಲೆಟ್ ಅಸ್ ಸಿ ವಾಟ್ ಆರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇನ್ವಾಲ್ವ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ಲಿ ಏನೇನು ಕಾನ್ಸೆಪ್ಟ್ಸ್ ಇದೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲಿ ಬ್ರೀಫ್ ಆಗಿ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ನಾವು ಬರೆಯೋಣ. ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಕರೆಂಟ್? ಓಕೆ, ಸೊ ನಮಗೆ ಗೊತ್ತಿದೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅನ್ನೋದು ಯಾವಾಗ ಬರುತ್ತೆ ನಿಮಗೆ ಅಂತ ಅಂದ್ಬಿಟ್ಟು. ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅನ್ನೋದು 2 ಕೆಪಾಸಿಟರ್ ಪ್ಲೇಟ್ಸ್ ಮಧ್ಯದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ವೇರಿ ಆಗೋದ್ರಿಂದ ನಿಮಗೆ ಕರೆಂಟ್ ಅನ್ನೋದು ಬರುತ್ತೆ. ಅದನ್ನು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ನಾವು ಕರಿತೀವಿ. ಸೊ ವಾಟ್ ಇಸ್ ದ ಫಾರ್ಮುಲಾ ಟು ಮೆಜರ್ ದ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತಂದಾಗ, ಡಿಸ್ಪ್ಲೇಸ್ಮೆಂಟ್ current is equals to epsilon naught into d phi e by dt. epsilon naught in d phi e by dt ಅಂತ ನಾವು ಹೇಳಬಹುದು. ಇಟ್ಸ್ ಕ್ಲಿಯರ್. ಸೊ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಆ ಒಂದು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅನ್ನೋ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಇಂದ ನೀವು ಕಳೆದ 10 ವರ್ಷಗಳಿಂದ ನೀವು ಅಬ್ಸರ್ವ್ ಮಾಡಿದ್ದಾಗ, ಫ್ರಮ್ ದ ಪಾಸ್ಟ್ 10 to 15 years ಫ್ರಮ್ ದ ಪಾಸ್ಟ್ 10 years ಆಫ್ KCET ಪೇಪರ್ಸ್, 10 ವರ್ಷದಿಂದ ನಾವು KCET ಪೇಪರ್ಸ್ನ ಅಬ್ಸರ್ವ್ ಮಾಡಿದ್ದಾಗ ಯು ಕ್ಯಾನ್ ಎಕ್ಸ್ಪೆಕ್ಟ್ ಓನ್ಲಿ 1 ಕ್ವಶನ್ಸ್ ನಿಮಗೆ ಬಂದಿದೆ. ಒಂದೇ ಒಂದು ಕ್ವಶನ್ ನಿಮಗೆ ಬಂದಿದೆ, ಎಸ್ಪೆಷಲಿ ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಅಂದ್ಬಿಟ್ಟು. ಓಕೆನಾ? ಅದಾದ ನಂತರ ವೆನ್ ಎವರ್ ವಿ ಮೂವ್ ಆನ್ ಟು ದ ಮ್ಯಾಕ್ಸ್ವೆಲ್ ಆಂಪಿಯರ್ ಸರ್ಕ್ಯೂಟಲ್ ಲಾ, ಏನು ಹೇಳ್ತಾರೆ ಮ್ಯಾಕ್ಸ್ವೆಲ್ ಆಂಪಿಯರ್ ಸರ್ಕ್ಯೂಟಲ್ ನಿಮಗೆ ಅಂತಂದಾಗ, ದ ಲೈನ್ ಇಂಟೆಗ್ರಲ್ ಆಫ್ B.dl ಈಸ್ ಆಲ್ವೇಸ್ ಈಕ್ವಲ್ಸ್ ಟು μ0 ಟೈಮ್ಸ್ ದ ಕಂಡಕ್ಷನ್ ಕರೆಂಟ್ ಪ್ಲಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ನಾವು ಹೇಳಬಹುದು. ಸೊ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ಕಿಂದ ನಿಮಗೆ 10 ವರ್ಷದಿಂದ ನೀವು ನೋಡಿದ್ದಾಗ, 10 ವರ್ಷ ಅಂತನಲ್ಲ, ಪ್ರೀವಿಯಸ್ ಪೇಪರ್ಸ್ ನೀವು ಅಬ್ಸರ್ವ್ ಮಾಡಿದ್ದಾಗ ವಿ ಹ್ಯಾವ್ ನಾಟ್ ಎಕ್ಸ್ಪೆಕ್ಟೆಡ್ ಎನಿ ಕ್ವಶನ್, ಯಾವುದೂ ಸಹ ನಿಮಗೆ ಕ್ವಶನ್ ಬಂದಿಲ್ಲ. ಓಕೆನಾ? ಅಷ್ಟೇ ಅಲ್ಲ, ನಿಮ್ಗೆ ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ಸ್ ಅಂತಲೂ ನೀವು ಓದಿರ್ತೀರ, ಕೆಲವು ಕಾಲೇಜಸಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಆ ಮ್ಯಾಕ್ಸ್ವೆಲ್ ಈಕ್ವೇಷನ್ಸ್ ಮೇಲೂ ಸಹ ನಿಮಗೆ ಕ್ವಶನ್ಸ್ ಬಂದಿಲ್ಲ ನಮ್ಮ KCET ಎಂಟ್ರೆನ್ಸ್ ಎಕ್ಸಾಮಿನೇಷನ್ನಲ್ಲಿ. ಸರಿನಾ? ಅದಾದಮೇಲೆ ನೋಡಿ, ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ನಾವು ತಗೊಂಡಿದ್ದಾಗ ಇಷ್ಟು 3 ವಿಷಯಗಳು ನಮಗೆ ಗೊತ್ತಾಗಬೇಕು. ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಹೇಗೆ ಜನರೇಟ್ ಆಗ್ತಾ ಇದೆ, ವಾಟ್ ಈಸ್ ದ ಸೋರ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕೇಳ್ತಾರೆ. ಇನ್ನು 2ನೇದಾಗ ಬಂದಿದ್ದಾಗ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನೋದು ಹೇಗೆ ಹೋಗ್ತಾ ಇರುತ್ತೆ ಅನ್ನೋದ್ರ ಮೇಲೆ ನಿಮಗೆ ಕ್ವಶನ್ ಕೇಳ್ತಾ ಇರ್ತಾರೆ. ಓಕೆನಾ? ಇನ್ನು 3ನೇ ಪಾಯಿಂಟ್ ನಿಮಗೆ ಬಂದಿದ್ದಾಗ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನೋದು ಯಾವುದಾದ್ರೂ ಒಂದು ಸರ್ಫೇಸ್ ಮೇಲೆ ಇನ್ಸಿಡೆಂಟ್ ಆಗಿದ್ದಾಗ ರಿಫ್ಲೆಕ್ಟ್ ಆಗುತ್ತಾ ಇಲ್ಲ ಅಬ್ಸಾರ್ವ್ ಆಗುತ್ತಾ, ರಿಫ್ಲೆಕ್ಟೆಡ್ ಆಗಿದ್ದಾಗ ಆ ವೇವ್ನ ಹೇಗೆ ಬರೀಬೇಕು, ದಟ್ ವಾಟ್ ಇಸ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟಾರ್, ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟಾರ್ ಆ್ಯಂಡ್ ಹೌ ಟು ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನೋದ್ರ ಮೇಲೆ ಈ ಒಂದು ನಮಗೆ 3 ಕ್ವಶನ್ಸ್ ನೀವು ಕೊಟ್ಟಿದ್ದಾರೆ ನಮಗೆ ಪ್ರೀವಿಯಸ್ ಇಯರ್ಸ್ ಪೇಪರ್ಸ್ನ ನೋಡಿದ್ದಾಗ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಿಮಗೆ 3 ಕ್ವಶನ್ಸ್ ನಮಗೆ ಬಂದಿದೆ. ಲೇಟರ್ ವಿ ಕ್ಯಾನ್ ಮೂವ್ ಆನ್ ಟು ದ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತಾರೆ. ಸೊ ವಾಟ್ ಆರ್ ದ ಪ್ರಾಪರ್ಟೀಸ್?
ಪ್ರಾಪರ್ಟೀಸ್ ಅಂದರೆ ನಮಗೆ ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಟ್ರಾನ್ಸ್ವರ್ಸ್ ಇನ್ ನೇಚರ್ ಆಗಿರ್ಬೋದು, ಇಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನೋದು ವ್ಯಾಕ್ಯೂಮಲ್ಲಿ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ಅನ್ನೋದ್ರಾಗಿರ್ಬೋದು. ಇಲ್ಲದೆ ಹೋಗಿದ್ದಾಗ ವಿ ಕ್ಯಾನ್ ಸೇ ದಟ್ ವಾಟ್ ಈಸ್ ದ ಸ್ಪೀಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇನ್ ಎ ಗಿವೆನ್ ಮೀಡಿಯಮ್. ಯಾವುದಾದ್ರೊಂದು ಮೀಡಿಯಮ್ಮಲ್ಲಿ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನೋದು ಹೇಗೆ ಹೋಗ್ತಾ ಇರೋದು, ವಾಟ್ ಈಸ್ ದ ಸ್ಪೀಡ್ ಅಷ್ಟೆಲ್ಲ, ವಾಟ್ ಈಸ್ ದ ಇಂಟೆನ್ಸಿಟಿ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಆ ಇಂಟೆನ್ಸಿಟಿ ಅನ್ನೋದು ನಿಮಗೆ ಡಿಸ್ಟೆನ್ಸ್ ಮೇಲೆ ಹೇಗೆ ಡಿಪೆಂಡ್ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ವಾಟ್ ಈಸ್ ಎನರ್ಜಿ ಡೆನ್ಸಿಟಿ ಅಂಡ್ ಈ ಎನರ್ಜಿಯಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎನರ್ಜಿನೂ ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಎನರ್ಜಿ ಅನ್ನೋದು ಸಹ ಇರುತ್ತೆ. ಆ ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಎನರ್ಜಿ ಅನ್ನೋದು ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ಯಾವ ರೇಷಿಯೋ ಅಲ್ಲಿ ಇರುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ ಅನ್ನೋದ್ರ ಸಹ ನಿಮಗೆ ಇರುತ್ತೆ ಅಂತ ನಾವು ಹೇಳಬಹುದು. ಅಷ್ಟೇ ಅಲ್ಲ, ವಾಟ್ ಇಸ್ ದ ಮೊಮೆಂಟಮ್ ಟ್ರಾನ್ಸ್ಫರ್ಡ್ ಬೈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ವಾಟ್ ಇಸ್ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನೋದು ನಿಮಗೆ ಪ್ರಾಪರ್ಟೀಸ್ ಅಂತ ನಾವು ಹೇಳಬಹುದು. ಈ ಒಂದು ಪ್ರಾಪರ್ಟೀಸ್ ಮೇಲೆ ನಿಮಗೆ 5 ಕ್ವಶನ್ಸ್ ನಿಮಗೆ ಕೇಳಿದ್ದಾರೆ ಕಳೆದ ಪೇಪರ್ಸಲ್ಲಿ. ಆ್ಯಂಡ್ ಫೈನಲಿ ವೆನೆವರ್ ಯು ಕಮ್ ಅಕ್ರಾಸ್ ಯೂಸಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ನೋಡಿ ಯೂಸಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಷ್ಟೇ ಅಲ್ಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತಲೂ ಸಹ ನಾವು ಹೇಳಬಹುದು. ವಾಟ್ ಇಸ್ ದಿಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂದರೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂದರೆ ಎಕ್ಸಾಂಪಲ್ಸ್. ಇವಾಗ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಹೋಗಿದ್ದಾಗ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ಮಲ್ಲಿ ಯಾವ ರೇಸ್ ನಮಗೆ ಇರುತ್ತೆ, ಗಾಮಾ ರೇಸಿಂದ ಹಿಡಿದು ನಿಮಗೆ ರೇಡಿಯೋ ವೇವ್ಸ್ವರೆಗೂ ನಿಮಗೆ ಎಕ್ಸ್ಟೆಂಡ್ ಆಗಿರುತ್ತೆ. ಇಸ್ ಇಟ್ ಕ್ಲಿಯರ್? ಗಾಮಾ ರೇಸ್ are the waves which is having the highest frequency and the lowest wavelength ಅಂತ ಹೇಳಬಹುದು. ರೇಡಿಯೋ ವೇವ್ಸ್ ಆರ್ ದ ವೇವ್ಸ್ ವಿಚ್ ಆರ್ ಹ್ಯಾವಿಂಗ್ ಲಾರ್ಜೆಸ್ಟ್ ವೇವ್ಲೆಂತ್ ಅಂಡ್ ಲೋಯೆಸ್ಟ್ ಫ್ರೀಕ್ವೆನ್ಸಿ ಅಂತ ನಾವು ಹೇಳಬಹುದು. ಓಕೆ, ಅಂತಹ ಒಂದು ಕಾನ್ಸೆಪ್ಟ್ನ ಬೇಸ್ ಮಾಡಿಕೊಂಡು ನಮಗೆ 8 ಕ್ವಶನ್ಸ್ ನಿಮಗೆ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ಸ್ ಪೇಪರ್ಸಲ್ಲಿ. ಓಕೆ, ಸೊ ನೋಡಿ ಇಲ್ಲಿ ಓವರಾಲ್ ಆಗಿ ನಾವು ಎಷ್ಟು ಕ್ವಶನ್ಸ್ ನಿಮಗೆ ಬಂದಿದೆ ಅನ್ನೋದನ್ನು ನೋಡೋಣ. ಇಲ್ಲಿ 8 + 1 9, 9 + 3 12, 12 + 5 ಅಂತಂದಿದ್ದಾಗ ವಿ ಕ್ಯಾನ್ ಸೇ 17 ಕ್ವಶನ್ಸ್ ಅಂತ ನಾವು ಹೇಳಬಹುದು. 17 ಕ್ವಶನ್ಸ್. ಸೊ ಹಾಗಾಗಿ ಆನ್ ಆನ್ ಆವರೇಜ್ ಆಗಿ ನಾವು ನೋಡಿದ್ದಾಗ ಆನ್ ಆನ್ ಆವರೇಜ್ ವಿ ಕ್ಯಾನ್ ಸೇ ದಟ್ ಒನ್ ಕ್ವಶನ್ ಪರ್ ಇಯರ್ ಅಂತ ನಾವು ಹೇಳಬಹುದು. 1 ಕ್ವಶನ್ ಪರ್ ಇಯರ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕೆ ಸರ್ 1 ಕ್ವಶನ್ ಅಂತ ಹೇಳ್ತಾ ಇದ್ದೀರಾ ಅಂತಂದರೆ, ಕೆಲವು ವರ್ಷಗಳಲ್ಲಿ ಒಂದೇ ಸರಿ ನಿಮಗೆ 2 ಕ್ವಶನ್ಸು ಸಹ ನಿಮಗೆ ಬಂದಿದೆ. ಬಟ್ ಆನ್ ಆವರೇಜ್ ನಾವು 17 ಕ್ವಶನ್ಸ್ ನಾನು ತೊಗೊಂಡಿದ್ದಿಲ್ಲಿ 10 ವರ್ಷನೇ ಅಂತ ಅಲ್ಲ, ಇನ್ನೊಂದು 2-3 ವರ್ಷ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ. ಯಾಕಂದ್ರೆ ನಂಬರ್ ಆಫ್ ಕ್ವಶನ್ಸ್ ಲೆಸ್ ಅಲ್ವಾ. ಸೊ ಹಾಗಾಗಿ ಯಾವ್ಯಾವ ಕಾನ್ಸೆಪ್ಟ್ಸ್ ಮೇಲೆ ಎಷ್ಟು ಕ್ವಶನ್ಸ್ ಜಾಸ್ತಿ ಕೇಳಿದ್ದಾರೆ ಅನ್ನೋದು ಅನಾಲಿಸಿಸ್ ನಿಮಗೆ ಹೇಳಬೇಕು ಅಂತ ಅಂದ್ಬಿಟ್ಟು ಐ ಹ್ಯಾವ್ ಕನ್ಸಿಡರ್ಡ್ ಮೋರ್ ದ್ಯಾನ್ 10 ಇಯರ್ಸ್ ಆಲ್ಸೋ. ಓಕೆನಾ? ಸೊ ಅದನ್ನು ನೀವು ಅಬ್ಸರ್ವ್ ಮಾಡಿದಾಗ 1 ಕ್ವಶನ್ ಡೆಫಿನೆಟಾಗಿ ನಿಮಗೆ ಬಂದೇ ಬರುತ್ತೆ. ಮ್ಯಾಕ್ಸಿಮಮ್ ಇಟ್ ವಿಲ್ ಗೋ ಟು 2 ಕ್ವಶನ್ಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಅಂತ ನಾವು ಹೇಳ್ಬೋದು. ಮ್ಯಾಕ್ಸಿಮಮ್ ಆಫ್ 2 ಕ್ವಶನ್ಸ್ ಅಂತ ನಾವು ಮ್ಯಾಕ್ಸಿಮಮ್ 2 ಕ್ವಶನ್ಸ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪಾಯಿಂಟ್ಸ್ ಹಿಯರ್. ಅರ್ಥ ಆಗಿದೆ ಅಲ್ವಾ? ನಾವೇನು ಯಾವ ಕಾನ್ಸೆಪ್ಟ್ಸ್ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು, ಯಾವ ಕಾನ್ಸೆಪ್ಟ್ಸ್ ಮೇಲೆ ಹೆಚ್ಚು ನಂಬರ್ ಆಫ್ MCQs ನಾವು ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ಬಿಟ್ಟು ನಿಮಗೆ ಗೊತ್ತಾಗಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. Is it clear? I hope it is very clear. Now let us start the questions. Let us start the MCQs which have a single answer correct and which have multiple answer correct from this particular chapter, electromagnetic waves, which are given in our ಎಕ್ಸಾಂಪ್ಲರ್ ಸೀರೀಸ್. ಎಕ್ಸಾಂಪ್ಲರಲ್ಲಿ ನಿಮಗೆ ಯಾವ್ಯಾವ ಕ್ವಶನ್ಸ್ ನಿಮಗೆ ಬಂದಿದೆ ಅನ್ನೋದನ್ನ ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಸೊ ಪ್ಲೀಸ್ ರೀಡ್ ದ ಫಸ್ಟ್ ಕ್ವಶನ್. ನೋಡಿ ಇಲ್ಲಿ ಫಸ್ಟ್ ಕ್ವಶನ್ನ ಒಂದ್ಸರಿ ಓದಿ. ಒನ್ ರಿಕ್ವೈರ್ಸ್ ಯಾರೋ ಒಬ್ಬರಿಗೆ ಬೇಕಾಗಿದಂತೆ 11 electron volt ಆಫ್ ಎನರ್ಜಿ ಬೇಕಾಗಿದಂತೆ ಟು ಡಿಸೋಸಿಯೇಟ್ ಕಾರ್ಬನ್ ಮೊನಾಕ್ಸೈಡ್ ಮಾಲಿಕ್ಯೂಲ್ ಇಂಟು ಕಾರ್ಬನ್ ಅಂಡ್ ಆಕ್ಸಿಜನ್ ಆಟಮ್ಸ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ CO ಮಾಲಿಕ್ಯೂಲ್ನ ಕಾರ್ಬನ್ ಮತ್ತು ಆಕ್ಸಿಜನ್ 2 ಆಟಮ್ಸ್ ಆಗಿ ನೀವು ಸ್ಪ್ಲಿಟ್ ಮಾಡೋದಕ್ಕೆ ಎಷ್ಟು ಎನರ್ಜಿ ಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ E ಈಸ್ ಈಕ್ವಲ್ಸ್ ಟು 11 electron volt ಅಂತ ಹೇಳ್ತಾ ಇದ್ದಾರೆ ಇಂಟು the minimum frequency of the appropriate electromagnetic radiation
ಟು ಅಚೀವ್ ದಿಸ್ ಡಿಸೋಸಿಯೇಷನ್ ಲೈಸ್ ಇನ್ ಅಂದರೆ ಈ ರೀತಿ ನಿಮಗೆ ಕಾರ್ಬನ್ ಮೊನಾಕ್ಸೈಡ್ನ ಕಾರ್ಬನ್ನು ಮತ್ತು ಆಕ್ಸಿಜನ್ ಆಟಮ್ಸ್ ಆಗಿ ಸ್ಪ್ಲಿಟ್ ಮಾಡಬೇಕು ಅಂತಂದರೆ ಎಷ್ಟು ಮಿನಿಮಮ್ ಎನರ್ಜಿ ನಮಗೆ ಬೇಕಾಗುತ್ತೆ, ಆ ಒಂದು ಮಿನಿಮಮ್ ಎನರ್ಜಿ ಯಾವ ಪರ್ಟಿಕ್ಯುಲರ್ ವೇವ್ಸ್ ನಿಮಗೆ ಪ್ರೊವೈಡ್ ಮಾಡುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಹೌ ಕ್ಯಾನ್ ವಿ ಡೂ ದಿಸ್ ನೋಡಿ, ಅಬ್ಸರ್ವ್ ಮಾಡಿ. ನಮಗೆ ಗೊತ್ತಿರಬೇಕು ಫಾರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇ ಈಸ್ ಈಕ್ವಲ್ಸ್ ಟು ಹೆಚ್ ನ್ಯೂ ಅಂತ ಅಂದ್ಬಿಟ್ಟು, ದೇರ್ ಫೋರ್ ನ್ಯೂ ಈಸ್ ಈಕ್ವಲ್ಸ್ ಟು ಹೆಚ್ ಇ ಬೈ ಹೆಚ್. ಇ ಅಂತಂದರೆ 11 ಇಂಟು 1.6 ಇಂಟು 10⁻⁻19 ಡಿವೈಡ್ ಬೈ ಹೆಚ್ ಅಂತಂದರೆ 6.625 ಇಂಟು 10⁻⁻34 ಅಂತ ನಮಗೆ ಬರುತ್ತೆ. ಸೊ ಫ್ರೀಕ್ವೆನ್ಸಿ ವೆನೆವರ್ ವಿ ಡೂ ಸಿಂಪ್ಲಿಫಿಕೇಶನ್ ಹಿಯರ್ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ನೀವು ಈ ಫ್ರೀಕ್ವೆನ್ಸಿ ನೀವು ಮಲ್ಟಿಪ್ಲೈ ಮಾಡಿದಾಗ ವೆನೆವರ್ ವಿ ಡೂ ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ವಿಲ್ ಗೆಟ್ ಅಪ್ರಾಕ್ಸಿಮೇಟ್ಲಿ ನಿಮಗೆ 2.65 ಇಂಟು 10⁻15 ಹರ್ಟ್ಸ್ ಅಂತ ನಮಗೆ ಸಿಗುತ್ತೆ. 10⁻15 ಹರ್ಟ್ಸ್. 10⁻15 ಹರ್ಟ್ಸ್ ಇಸ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ರೇಡಿಯೇಷನ್ಸ್ ಅಂತ ನಾವು ಹೇಳ್ತೀವಿ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಂತ ಬಂದಿದ್ದಾಗ ವಿ ವಿಲ್ ಮೂವ್ ಆನ್ ಟು ದ ಲೆಫ್ಟ್ ಸೈಡ್. ಓಕೆ, ಇಲ್ಲಿ ಹಾಕಿರ್ತೀನಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಇಸ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ತಗೊಳ್ಳೋಣ. ನಿಮಗೆ ಫಸ್ಟ್ ನಿಮಗೆ ಬರುವಂಥದ್ದು ಗಾಮಾ ರೇಸ್, ಅದಾದಮೇಲೆ ಯು ವಿ ಬರುತ್ತೆ. ಯು ವಿ ಅನ್ನೋದಕ್ಕಿಂತ ನಮಗೆ ಎಕ್ಸ್ ರೇಸ್ ಅನ್ನೋದು ಬರುತ್ತೆ. ಅದಾದಮೇಲೆ ನಿಮಗೆ ಯು ವಿ ರೀಜಿಯನ್, ಅದಾದಮೇಲೆ ನಿಮಗೆ ವಿಸಿಬಲ್ ರೀಜಿಯನ್ ಅಂತ ಬರುತ್ತೆ. ಲೇಟರ್ ವಿಲ್ ಗೋ ವಿತ್ ಇನ್ಫ್ರಾರೆಡ್ ರೇಡಿಯೇಷನ್ಸ್, ಅದಾದಮೇಲೆ ನಿಮಗೆ ಮೈಕ್ರೋವೇವ್ಸ್ ಆಲ್ಸೋ ವಿ ಕ್ಯಾನ್ ಸೇ ರೇಡಿಯೋ ವೇವ್ಸ್ ಅಂತ ನಾವು ರೇಡಿಯೋ ವೇವ್ಸ್. ನೋಡಿ, ಹೈಯೆಸ್ಟ್ ಫ್ರೀಕ್ವೆನ್ಸಿ ನೋಡಿ 10⁻15 ಹರ್ಟ್ಸ್ ನಿಮಗೆ ಬಂದಿದೆ ಅಂತಂದಾಗ ಹೈಯೆಸ್ಟ್ ಫ್ರೀಕ್ವೆನ್ಸಿ ವಿಲ್ ಕಮ್ ಇನ್ ದ ಲೆಫ್ಟ್ ಸೈಡ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಅಂತಂದರೆ ಯು ವಿ ವಿಸಿಬಲ್, ಯು ವಿ ಎಕ್ಸ್ರೇ ಗಾಮಾ ರೇ ಇಲ್ಲವೇ ಇಲ್ಲ ನಮಗೆ, ಹಾಗಾಗಿ ಇಟ್ ವಿಲ್ ಕಮ್ ಅಕ್ರಾಸ್ ಯು ವಿ ರೀಜಿಯನ್ ಅಂತ ನಾವು ಹೇಳಬಹುದು. ಯು ವಿ ರೀಜಿಯನ್. Okay, I hope you understood this question clearly. Now let us model the next question. ಒಂದ್ಸರಿ ಓದೋಣ, ಏನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಿಮಗೂ ಸಹ ಗೊತ್ತಾಗುತ್ತೆ. ಎ ಲೀನಿಯರ್ಲಿ ಪೊಲರೈಸ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಈಸ್ ಗಿವನ್ ಆಸ್ E is equals to E0 I cap. E is equals to E0 into I cap cos of kz minus omega t ಅಂತ ಕೊಟ್ಟಿದ್ದಾರೆ. ಈಸ್ ಇನ್ಸಿಡೆಂಟ್ ನಾರ್ಮಲಿ and perfectly reflecting infinite wall at z is equals to a. Assuming that the material of the wall is optically inactive, the reflected wave will be given as ಅಂತ ಹೇಳ್ತಾರೆ. reflected wave will be given as. ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ ಏನು ಹೇಳ್ತಾ ಇದೀವಿ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. E is equals to E0 I cap into cos of kz minus omega t ಅಂತ ಕೊಟ್ಟಿದ್ದಾರೆ. ಅರ್ಥ ಆಗ್ತದಾ? ನೋಡಿ, z, what this z indicate here? Z indicate that the wave, electromagnetic wave is propagating along z direction ಅಂತ ನಾವು ಹೇಳ್ಬೋದು. The electromagnetic wave is propagating in z axis ಅನ್ನೋದು ನಮಗೆ ಗೊತ್ತಾಗಬೇಕಾಗತ್ತೆ. ಅಷ್ಟೇ ಅಲ್ಲ, ಹಾಗಾಗಿ ಆಫ್ಟರ್ ರಿಫ್ಲೆಕ್ಟಿಂಗ್ ಏನು ಆಗುತ್ತೆ? ಆಫ್ಟರ್ ರಿಫ್ಲೆಕ್ಟಿಂಗ್ ವಿ ಕ್ಯಾನ್ ಸೇ ದಟ್ ದ ವೇವ್ ನೋಡಿ ಪಾಸಿಟಿವ್ ಝೆಡ್ ಅಲ್ಲಿ ಹೋಗ್ತಾ ಇದ್ರೆ ನೆಗೆಟಿವ್ ಝೆಡ್ಗೆ ಬರುತ್ತೆ. ಆಫ್ಟರ್ ರಿಫ್ಲೆಕ್ಟಿಂಗ್ ದ ವೇವ್ ವಿಲ್ ಬಿ ಇನ್ ಮೈನಸ್ ಝೆಡ್ ಆಕ್ಸಿಸ್ ಅಂತ ನಾವು ಹೇಳಬಹುದು. ಮೈನಸ್ ಝೆಡ್ ಆಕ್ಸಿಸ್. ಇಸ್ ಇಟ್ ಕ್ಲಿಯರ್? ಅರ್ಥ ಆಗ್ತದಲ್ವಾ? ಆ್ಯಂಡ್ ಲೇಟರ್ ಅಷ್ಟೇ ಅಲ್ಲ ನೋಡಿ, ಯಾವಾಗಾದರೆ ವೇವ್ ಅನ್ನೋದು ಯಾವಾಗಾದರೆ ನಿಮಗೆ ಮೈನಸ್ ಝೆಡ್ ಅಲ್ಲಿ ಬರುತ್ತೋ ಆವಾಗ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟಾರ್ ಅನ್ನೋದು ಸಹ ನಿಮ್ಗೆ ಏನಾಗುತ್ತೆ? ವಿ ಕ್ಯಾನ್ ಸೇ E0 ಬಿಕಮ್ಸ್ ಈಕ್ವಲ್ಸ್ ಟು ಮೈನಸ್ E0 ಇಂಟು ಐ ಕ್ಯಾಪ್ ಅಂತ ನಿಮಗೆ ಬದಲಾವಣೆ ಆಗುತ್ತೆ. ಓಕೆನಾ? ಆ್ಯಂಡ್ ಲೇಟರ್ ಸಿ ಹಿಯರ್, and they are saying that for
perfectly reflecting surface, ನೀವು ಫಸ್ಟ್ ಪಿ ಯು ಸಿ ವೇವ್ಸ್ ಚಾಪ್ಟರ್ ಓದಿರ್ತೀರ. ಯಾವಾಗಾದ್ರೂ ಒಂದು ವೇವ್ ಅನ್ನೋದು ಪರ್ಫೆಕ್ಟ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಹತ್ರ ನಿಮಗೆ ರಿಫ್ಲೆಕ್ಟ್ ಆಗಿದ್ದಾಗ ಇಟ್ ಅಂಡರ್ಗೋಸ್ ಎ ಫೇಸ್ ಚೇಂಜ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತ ನಾವು ಹೇಳ್ಬೋದು. 180 ಡಿಗ್ರಿ. ಓಕೆ, ಸೊ ಅದು ನಮಗೆ ಮೈಂಡಲ್ಲಿರಬೇಕು. ಸೊ ನಾವು ರೈಟ್ ದಿಸ್ ವಾಟ್ ಕೆನ್ ಯೂಸ್. ಇ ಆರ್ ಅವ್ರು ಕೇಳ್ತಾ ಇದ್ದಾರೆ ನಿಮಗೆ, ಇ ಆರ್ ನಿಮಗೆ ಕೇಳ್ತಾ ಇದ್ದಾರೆ. ಹಾಗಾಗಿ ದೇರ್ ಫಾರ್ ಇ ಆರ್ ಈಸ್ ಈಕ್ವಲ್ಸ್ ಟು ಮೈನಸ್ ಇ ನಾಟ್ ಇಂಟು ಐ ಕ್ಯಾಪ್ ಇಂಟು ಕಾಸ್ ಆಫ್ ಕೆ ಝೆಡ್ ಅಂತಂದರೆ ಮೈನಸ್ ಝೆಡ್, ಕೆ ಇಂಟು ಮೈನಸ್ ಝೆಡ್. ವಿ ಕ್ಯಾನ್ ಸೇ ಮೈನಸ್ ಒಮೆಗಾ ಟಿ ಪ್ಲಸ್ ಫೈ ಅಂತಂದರೆ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು ಫೇಸ್ ಚೇಂಜ್ ಅಂದರೆ ಪೈ ಅಂತ ನಾವು ಹೇಳ್ಬೋದು. Is it clear? So we can write E reflection is equals to minus E naught into I cap cos of minus common ತೆಗೆದ್ರೆ ನೋಡಿ kz plus omega t plus pi ಅಂತ ನಾವು ಹೇಳ್ಬೋದು. ಇಲ್ಲಿ ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ. cos 180 minus theta is nothing but minus cos theta. I am writing here cos of 180 minus theta will become equals to minus cos theta ಅಂತ ನಾವು ಬರೀಬಹುದು. Therefore it is equals to E reflection will become equals to minus E naught into I cap ನೋಡಿ ಇಲ್ಲಿ minus cos of k z plus omega into t ಅಂತ ನಾವು ಹೇಳ್ಬೋದು. Is it clear? So minus into minus ನಾವು ತಗೊಂಡಿದ್ದಾಗ we can say plus ಅಂತ ನಾವು ಹೇಳಿ E naught I cap into cos of kz plus omega t ಅಂತ ನಾವು ಬರೀಬಹುದು. kz plus omega t. So what will the option we can say here? ER is equals to E naught into I cap cos of kz plus omega t ಅಂತ ನಮಗೆ ಬರುತ್ತೆ. kz plus omega t. ಸೊ ಹಾಗಾಗಿ ಇಲ್ಲಿ ಎರಡು ಆಪ್ಷನ್ಸು ನಿಮಗೆ ಸೇಮ್ ಇದೆ. ಸೊ ಅದನ್ನು ಸ್ವಲ್ಪ ನಾವು ಚೇಂಜ್ ಮಾಡಿಕೊಳ್ಳೋಣ. ಸೊ ಆ್ಯಕ್ಚುಲಿ ಇಲ್ಲಿ ನಿಮಗೆ ಮೈನಸ್ ಇರಬೇಕಾಗಿತ್ತು, ಟೈಪಿಂಗ್ ಎರರ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಮೈನಸ್, ದಿಸ್ ಶುಡ್ ಬಿ ಮೈನಸ್. ನಿಮಗೆ ಮೈನಸ್ ಬರುತ್ತಾ? ಮೈನಸ್ ನಿಮಗೆ ಬರೋದಿಲ್ಲ. ಹಾಗಾಗಿ ವಿ ಕ್ಯಾನ್ ಮೂವ್ ಆನ್ ಟು ದ ಆಪ್ಷನ್ ಬಿ ಆಸ್ ಎ ರೈಟ್ ಆನ್ಸರ್. ನೋಡಿ, ಈ ಒಂದು ಪರ್ಟಿಕ್ಯುಲರ್ ಆಪ್ಷನಲ್ಲಿ ಮೈನಸ್ ಅನ್ನೋದು ಮಿಸ್ ಆಗಿದೆ, ಟೈಪಿಂಗ್ ಎರರ್. ಸೊ ಹಾಗಾಗಿ ಮೈನಸ್ ನಾನೇ ಬರೆದಿದ್ದೀನಿ. ಸೊ ವಿ ಕ್ಯಾನ್ ಮೂವ್ ಆನ್ ಟು ದ ಆಪ್ಷನ್ ಬಿ ಅಂತ ನಾವು ಆಪ್ಷನ್ ಬಿ. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು. ಅರ್ಥ ಆಗಿದೆ ಅಲ್ವಾ? ನೋಡಿ, ಯಾವಾಗಾದರೂ ಒಂದು ವೇವ್ ಅನ್ನೋದು ನಿಮಗೆ ರಿಫ್ಲೆಕ್ಟ್ ಆಗುತ್ತೋ, ಪರ್ಫೆಕ್ಟ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಂದ ರಿಫ್ಲೆಕ್ಟ್ ಆಗುತ್ತೋ, ಅವಾಗ ದೆರ್ ಈಸ್ ದ ಫೇಸ್ ಚೇಂಜ್ 180 ಡಿಗ್ರಿ ಅನ್ನೋದು ನಮ್ಗೆ ಐಡಿಯಾ ಇರಬೇಕು. ಓಕೆ, so let us see the next question. What they are saying to us: light with an energy flux ಅನ್ನೋ ತುಂಬ ಜನಕ್ಕೆ ಗೊತ್ತಿರಲ್ಲ. ಅದಕ್ಕೆ ನಾನು ಹೇಳ್ತೀನಿ ಯೂನಿಟ್ನ ಅಬ್ಸರ್ವ್ ಮಾಡಿ ಅಂತ ಅಂದ್ಬಿಟ್ಟು. ಯಾವಾಗಾದ್ರೂ ನಾವು ಯೂನಿಟ್ನ ಅಬ್ಸರ್ವ್ ಮಾಡ್ತೀವೋ, ಅವಾಗ ನಮ್ಗೆ ಈಸಿ ಐಡೆಂಟಿಫೈ ಮಾಡಿಕೋಬಹುದು. ನೋಡಿ, ವ್ಯಾಟ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಅರ್ಥ. ಸೊ ಎನರ್ಜಿ ಫ್ಲಕ್ಸ್ ಈಸ್ ನಥಿಂಗ್ ಬಟ್ ಇಂಟೆನ್ಸಿಟಿ ಅನ್ನೋದು ನಮಗೆ ಗೊತ್ತಾಗಬೇಕು. ಸೊ ವ್ಯಾಟ್ ಪರ್ ಸೆಂಟಿಮೀಟರ್ ಸ್ಕ್ವೇರ್, 20 ವ್ಯಾಟ್ ಪರ್ ಸೆಂಟಿಮೀಟರ್ ಅಂದರೆ 10⁻² ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಸೊ 20 ಇಂಟು 10⁻⁴ ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್ ಅಂತ ನಾವು ಹಾಕ್ಬೋದು. ಕರೆಕ್ಟ್ ಅಲ್ವಾ? ಆನ್ ಎ ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಟ್ ನಾರ್ಮಲ್ ಇನ್ಸಿಡೆನ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ವಾಟ್ ಇಸ್ ದ ಏರಿಯಾ? ಏರಿಯಾ ಬಿಕಮ್ಸ್ ಈಕ್ವಲ್ಸ್ ಟು 30 centimeter square. This is nothing but 30 into 10⁻⁴ meter square ಅಂತಲೂ ಸಹ ನಾವು ಹೇಳಬಹುದು. Is it clear? So 30 centimeter square ಅಂತ ನಾವು ಹೇಳ್ತಾ ಇದ್ದೀವಿ. Is it clear? So total momentum delivered ಅಂತ ಹೇಳಿ. What is the total momentum delivered? So see here, momentum delivered ಎಷ್ಟು ಇದೆ ಅಂತ ನಿಮಗೆ ಕ್ವಶನ್ ಕೇಳ್ತಾ ಇದ್ದಾರೆ. So for what time here? For time t is equals to 30 minutes. Which is nothing but 30 into 60 seconds. We can say 1800 seconds ಅಂತ ನಾವು ಹೇಳಬಹುದು. ಸೊ ನೋಡಿ, ಅಬ್ಸರ್ವ್ ಮಾಡಿ. ಇಟ್ ಈಸ್ ಎ ಪರ್ಫೆಕ್ಟ್ಲಿ ದೇ ಆರ್ ಸೇಯಿಂಗ್
ಏರಿಯಾ ದ ಟೋಟಲ್ ಮೊಮೆಂಟ್ ಕಂಪ್ಲೀಟ್ ಅಬ್ಸಾರ್ಪ್ಷನ್ ಅಂತ ಹೇಳ್ತಾರೆ, ಕಂಪ್ಲೀಟ್ ಅಬ್ಸಾರ್ಪ್ಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ ವೆನೆವರ್ ದ ಸರ್ಫೇಸ್ ಈಸ್ ಅನ್ ಅಬ್ಸಾರ್ಬಿಂಗ್ ಸರ್ಫೇಸ್, ಅನ್ ಅಬ್ಸಾರ್ಬಿಂಗ್ ಸರ್ಫೇಸ್ for absorbing a surface, momentum delivered is equals to E by C ಅಂತ ನಾವು ಬರೀಬಹುದು. E by C, E ಅಂದರೆ ಎನರ್ಜಿ, ಈ ನಥಿಂಗ್ ಬಟ್ ಎನರ್ಜಿ ಅಂತ ಬರೀತೀರ. ಸೊ ನೋಡಿ ಇಲ್ಲಿ ಎನರ್ಜಿನ ಹೇಗೆ ಬರೀಬಹುದು ನಾವು, ಇಂಟೆನ್ಸಿಟಿ ಇಂಟು ಏರಿಯಾ ಇಂಟು ಟೈಮ್ ಡಿವೈಡೆಡ್ ಬೈ ಸಿ ಅಂತ ನಾವು ಬರೀಬಹುದು. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಣ, ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ದೇರ್ ಫೋರ್ ಮೊಮೆಂಟಮ್ P is equals to I ಅಂದರೆ 20 into 10 power 4, 20 into 10 to the power of 4. What is the area? Area is 30 into 10 power minus 4. Minus 4 into time. Time is equals to 1800 divided by, what is the C? C is nothing but 3 into 10 to the power of 8. 3 into 10 power 8. ಸೊ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ. ಸೊ 2 into 18 36 ಇಂಟು ನೋಡಿ 0 10 power 3 10 to the power of 7 plus 10 minus 4 minus 8. Is it clear? So momentum is equals to 36 into 10 to the power of 36 into 10 to the power of ಏನು ಬರುತ್ತೆ ಅಂತ ಒಂದ್ಸರಿ ಚೆಕ್ ಮಾಡಿ. -4 -8 ಅಂದರೆ -12 ಆಗುತ್ತೆ. -2 ಅಂದರೆ -2, you can say 10 to the power of 5, 10 to the power of 5. ಸೊ 36 into 10 to the power of ಎಷ್ಟು ಬರುತ್ತೆ ನಿಮಗೆ ಇಲ್ಲಿ +5 ಅಂತ ಕೊಟ್ಟಿದ್ದಾರೆ. ಬಟ್ ಇದು ನಿಮಗೆ +5 ಎಲ್ಲಾದರೂ ನಿಮಗೆ ತೋರಿಸ್ತಾ ಇದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಸೊ ಇಲ್ಲ ನಾವೇನಾದರೂ ಕ್ಯಾಲ್ಕುಲೇಷನ್ ಏನಾದರೂ ಮಿಸ್ಟೇಕ್ ಮಾಡಿದ್ದೀವ ಅನ್ನೋದು ಒಂದ್ಸರಿ ಚೆಕ್ ಮಾಡಿಕೊಳ್ಳಿ. ವಿಲ್ ಗೆಟ್ ದ ಕರೆಕ್ಟ್ ಆನ್ಸರ್ ಹಿಯರ್. 30 minutes ಅಂತ ತಗೊಂಡಿದ್ದಾಗ 30 minutes ಅಂತ ನಾವು ತಗೊಂಡಿದ್ದಾಗ ಒಂದು ನಿಮಿಷ ಕ್ಯಾಲ್ಕುಲೇಷನಲ್ಲಿ ಏನಾದರೂ ಮಿಸ್ ಆಗಿದೆ. ಸೊ 20 into 10 power 4 ಏರಿಯಾ ಬಂದುಬಿಟ್ಟು 10 power 4 10 power -4 ಎರಡು ಕ್ಯಾನ್ಸಲ್ ಆಗುತ್ತಲ್ವ ರೀ ಇಲ್ಲಿ ನಮಗೆ. ಸೊ ಆರಾಮ್ಸೆ ಇದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಬಹುದಾಗಿತ್ತು, ಯಾಕೆ ಅಂತ ಗೊತ್ತಾಗಿಲ್ಲ. ಇಲ್ಲಿ 10 power 4 -4 ಕ್ಯಾನ್ಸಲ್ ಆಗಿದ್ದಾಗ ನಿಮಗೆ P is equals to ನೋಡಿ 18 into 2 ಅಂತಂದರೆ 36, 3 zeros into 10 to the power of 1 into 10 to the power of -8. Yes, momentum is equals to 36 into 10 to the power of -4 kg meter per second ಅಂತ ನಮಗೆ ಆನ್ಸರ್ ಸಿಗುತ್ತೆ. 36 into 10 power -4 kg meter per second. ದಟ್ ಈಸ್ ಮೊಮೆಂಟಮ್ ಟ್ರಾನ್ಸ್ಫರ್ಡ್ ಅಂತ ನಾವು ಹೇಳಬಹುದು. ಓಕೆನಾ? ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು. ಯಾರಿಗಾದರೂ ಏನಾದರೂ ಡೌಟ್ ಇದೆ ಅಂತಂದರೆ ಯು ಕ್ಯಾನ್ comment. Okay. So move on to the next question. What they are saying to us. ನೋಡಿ ಇಲ್ಲಿ the electric field intensity produced by the radiations coming from 100 watt bulb ಅಂತ ಹೇಳ್ತಾರೆ. ನೋಡಿ ಪವರ್ ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ 100 watt ಅಂತ ಕೊಟ್ಟಿದ್ದಾರೆ. bulb at a 3 meter distance. What is the distance of the point they have given? 3 meter is capital E. electric field ಕೊಟ್ಟಿದೆ E ಅಂತ ಕೊಟ್ಟಿದ್ದಾರೆ. The electric field intensity produced by the radiations coming from 50 watt bulb power, second bulb ನಿಮಗೆ 50 watt ಅಂತ ಕೊಟ್ಟಿದ್ದಾರೆ. ಸೇಮ್ ಡಿಸ್ಟೆನ್ಸ್, at the same distance is constant. ಹಾಗಿದ್ದಾಗ ಇದರಿಂದ ಬರ್ತಾ ಇರುವಂತಹ ಎಲೆಕ್ಟ್ರಿಕ್ ಫೀಲ್ಡ್ ವೈಬ್ರೇಷನ್ ಏನು ಆಗಿರುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಓಕೆ, ನೋಡೋಣ ಇಲ್ಲಿ ಅಬ್ಸರ್ವ್ ಮಾಡಿ. we know that intensity is always equals to half epsilon naught c into e square ಅಂತ ನಾವು ಬರೀಬಹುದು. So what is the intensity? Intensity can be as power divided by area ಅಂತ ಬರೀತೀರಾ. So half epsilon naught c into e square. Therefore we can say that power is directly proportional to e square, or E is directly proportional to square root of power ಅಂತ ನಾವು ಬರೀಬಹುದು. E is directly proportional to square root of power. Okay, therefore we can say that E2 divided by E1 is equals to, we can say root of P2 divided by P1. What is the P2 value they have given? Observe ಮಾಡಿ. 50
divided by 100, which is nothing but 1 by root 2, 1 by root 2. Therefore, we can say E1 is equals to E divided by root 2. E1 is equals to E divided by root 2. Hence, we can select option C as the right answer. Option C is the right answer. ನೋಡಿ ನೀಟಾಗಿ ಫಾರ್ಮುಲಾನ ಅನಾಲಿಸಿಸ್ ಮಾಡೋದು ಕಲಿರಿ. We have to learn how to analyze a formula, how to analyze a formula. Okay. Now let us move on to the next question. ಅರ್ಥ ಆಗಿದಲ್ವಾ ಇದು ಹೇಗೆ ಆಡಬೇಕು ಅಂತ ಅಂದ್ಬಿಟ್ಟು. ಸೊ ಸಿಮಿಲರ್ಲಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ನ ನೋಡಿ. If capital E and capital B represent electric and magnetic field vectors, E ಮತ್ತು B ಅನ್ನೋದು ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ಸ್ನ ರೆಪ್ರೆಸೆಂಟ್ ಮಾಡಿದರೆ, ಸೊ ಸಿ ಹಿಯರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ದ ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಈಸ್ ಅಲಾಂಗ್ ಅಂತ ಕೊಡಿ. ಈಸ್ ಅಲಾಂಗ್ ನೋಡಿ, ಅಬ್ಸರ್ವ್ ಮಾಡಿ ಏನು ಹೇಳ್ತಾ ಇದ್ದಂತೆ. ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ನೋಡಿ ಇಲ್ಲಿ, ವೇವ್ ಈಸ್ ಆಲ್ವೇಸ್ perpendicular to both electric field vector and magnetic field vector ಅಂತ ನಾವು ಹೇಳ್ಬೋದು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಲ್ಲಿ ನೋಡಿ, ವೇವ್ ಅನ್ನೋದು ಯಾವತ್ತೇ ಆಗಲಿ ಎಲೆಕ್ಟ್ರಿಕ್ ಫೀಲ್ಡ್ಗೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಸಹ ನಿಮಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಹಾಗಾಗಿ ನೋಡಿ, ದ ಪ್ರಾಪಗೇಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಕ್ಯಾನ್ ಬಿ ರಿಟನ್ ಆಸ್ ಇ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್ ಅಂತ ನಾವು ಬರೀಬಹುದು. ವಾಟ್ ಈಸ್ ದಿಸ್ ಎಸ್ ವೆಕ್ಟಾರ್? ಎಸ್ ವೆಕ್ಟಾರ್ ಸ್ಟ್ಯಾಂಡ್ಸ್ ಆರ್ ಎಸ್ ವೆಕ್ಟಾರ್ ರೆಪ್ರೆಸೆಂಟ್, ಇವಾಗ ಸದ್ಯಕ್ಕೆ ನಾನು ಹೇಳ್ತಾ ಇದ್ದೀನಿ, ಎಸ್ ವೆಕ್ಟಾರ್ನ ನಾವು ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಆಫ್ ವೇವ್ನ ನಾವು ರೆಪ್ರೆಸೆಂಟ್ ಮಾಡೋಣ. ಸೊ ಹಾಗಾಗಿ ವೇವ್ ಆಲ್ವೇಸ್ ಬಿ ಇನ್ ದ ಡೈರೆಕ್ಷನ್ ಆಫ್ ಇ ಕ್ರಾಸ್ ಬಿ. Hence we can select option B as the right answer. Option D as the right answer. Option D as the right answer. ಗೊತ್ತಾಗಿದೆ ಅಲ್ವಾ? ಸೊ ಆಲ್ಮೋಸ್ಟ್ ಅಲ್ಲಿ ತುಂಬ ಈಸಿಯಾಗಿ ಇರುತ್ತೆ, ಹ್ಯಾಪಿಯಾಗಿ ನೀವು ಇದನ್ನು ಆನ್ಸರ್ ಮಾಡಿಕೊಂಡು ಹೋಗಬಹುದು. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ದೇ ಆರ್ ಸೇಯಿಂಗ್ ಟು ಅಸ್. ನೋಡಿ ಇಲ್ಲಿ, the ratio of contributions made by electric field and magnetic field components to the intensity of electromagnetic wave ಅಂತ ಹೇಳ್ತಾರೆ. ನೋಡಿ ಅಬ್ಸರ್ವ್ ಮಾಡಿ, we know that intensity ನೋಡಿ half epsilon naught into we can say that E square ಅಂತ ನಾವು ಬರೀಬಹುದು. That is this is the intensity in terms of electric field, electric field ಅಂತ ನಾವು ಹೇಳಬಹುದು. in terms electric field ನೋಡಿ, I is equals to 1/2 mu naught into we can say B square ಅಂತನೂ ಸಹ ನಾವು ಬರೀಬಹುದು. 1/2 mu naught into B square, that is a energy density. ಅವ್ರು ಕೇಳ್ತಾರೆ ನಿಮಗೆ ಎನರ್ಜಿ, ಹಾಗಾಗಿ U ಅಂತ ನಾವು ಬರೀಬಹುದು. ಪ್ಲೀಸ್ ಲುಕ್ ಅಟ್ ದ ಬೋರ್ಡ್ ಹಿಯರ್. ಏನು ಹೇಳಬಹುದು ನೀಟಾಗಿ ಅಬ್ಸರ್ವ್ ಮಾಡಿ. we can say that 1/2 mu naught into B ನ ಹೇಗೆ ಬರೀಬಹುದು ನಾವು? C ಅಂತಂದರೆ E/B ಅಂತ ಬರೀಬಹುದು. ಹಾಗಾಗಿ B is equals to E/C ಅಂತ ನಮಗೆ ಸಿಗುತ್ತೆ. ಸೊ ನೋಡಿ ಇಲ್ಲಿ E/C whole square ಅಂತ ಬರುತ್ತೆ. ಸೊ ಇಫ್ ಯು ಡೂ ಸಿಂಪ್ಲಿಫಿಕೇಶನ್ 1/2 mu naught into ನೋಡಿ ಅಬ್ಸರ್ವ್ ಮಾಡಿ, ನೀಟಾಗಿ ಅಬ್ಸರ್ವ್ ಮಾಡಿ, E square divided by C square ಅಂತ ಬರುತ್ತೆ. ಬಟ್ what is this C ಅಂದರೆ ಏನಿಲ್ಲಿ 1/√ mu naught into epsilon naught, that is the speed of the electromagnetic wave. So therefore C square ಅಂತಂದರೆ just 1/mu naught into epsilon naught ಅಂತ ಬರುತ್ತೆ. Therefore U, this is a U electric field, U magnetic field, it is equals to ಏನು ಬರುತ್ತೆ ಅಂತ ನೀಟಾಗಿ ಅಬ್ಸರ್ವ್ ಮಾಡಿ, 1/2 mu naught into E square divided by 1/mu naught into epsilon naught ಅಂತ ನಮಗೆ ಸಿಗುತ್ತೆ. ಸೊ mu naught ನಿಮಗೆ ಕ್ಯಾನ್ಸಲ್ ಆಗಿದ್ದಾಗ we can say UB is equals to half epsilon naught into E square ಅಂತ ನಮಗೆ ಸಿಗುತ್ತೆ. half epsilon naught into E square. ಸೊ ಹಾಗಾಗಿ what can you say? It is nothing but ಎನರ್ಜಿ ಡೆನ್ಸಿಟಿ ಎಲೆಕ್ಟ್ರಿಕ್ ಫೀಲ್ಡ್ ಓನ್ಲಿನ ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವಲ್ ಆಗ್ತಾ ಇದೆ. ಈಕ್ವಲ್ ಆಗಿದ್ದಾಗ ರೇಷಿಯೋನ ತಗೊಂಡಿದ್ದಾಗ ವಿ ಕ್ಯಾನ್ ಸೇ ಇಟ್ ಈಸ್ 1:1 ಅಂತ ನಾವು ಹೇಳ್ಬೋದು. ಬಿಕಾಸ್ ಇದು ಸಿಂಪಲ್ ಆಗಿ ನೆನ್ಪಿಟ್ಕೋಬೋದು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಲ್ಲಿ ಎನರ್ಜಿ ಕಾಂಟ್ರಿಬ್ಯೂಷನ್ ಎಲೆಕ್ಟ್ರಿಕ್ ಫೀಲ್ಡಿಂದ ಎಷ್ಟು ಇರುತ್ತೋ
ಮ್ಯಾಗ್ನೆಟಿಕ್ ಫೀಲ್ಡಿಂದನೂ ಸಹ ಅಷ್ಟೇ ಇರುತ್ತೆ. ಸೊ ದ ರೇಷಿಯೋ ಈಸ್ ಈಕ್ವಲ್ಸ್ ಟು 1:1 ಅಂತ ನಾವು ಹೇಳ್ಬೋದು. ದ ರೇಷಿಯೋ ಈಸ್ 1:1. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದೀಸ್ ಥಿಂಗ್ಸ್ ಕ್ಲಿಯರ್ಲಿ. ಅರ್ಥ ಆಗಿದೆ ಅಲ್ವಾ ಇದನ್ನು ಹೇಗೆ ಆನ್ಸರ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ವಾಂಟ್ ದ ನೆಕ್ಸ್ಟ್ ಕ್ವಶನ್. ವಾಟ್ ದೇ ಆರ್ ಸೇಯಿಂಗ್ ಟು ಅಸ್: an electromagnetic wave radiates outwards from a dipole antenna with E naught as the amplitude of its electric field, field vector. The electric field E naught, which transports significant energy from the source falls off. ಅಂದರೆ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಆಂಟನಾ ಇಂದ ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂದರೆ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್ ಹೇಗೆ ವೇರಿ ಆಗ್ತಾ ಇರುತ್ತೆ ಅನ್ನೋದು ಪ್ರಶ್ನೆ. ಇಸ್ ಇಟ್ ಕ್ಲಿಯರ್? ಸೊ ಫಾಲ್ಸ್ ಆಫ್ ಆಸ್. ಸೊ ಪ್ಲೀಸ್ ಅಬ್ಸರ್ವ್ ಮಾಡಿ, ಇಸ್ ಒನ್ ಆಫ್ ದ ಕಾನ್ಸೆಪ್ಟ್ ರಿಲೇಟೆಡ್ ಹಿಯರ್. ಕಾನ್ಸೆಪ್ಚುಯಲ್ ನಾವು ಅರ್ಥ ಮಾಡ್ಕೋಬೋದು ಇಲ್ಲಿ. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಅಂತ ನಾವು ಹೇಳಬಹುದು. ಯಾಕೆ ಅಂತಂದರೆ ಆಂಟನಾ ನಾವು ಕನ್ಸಿಡರ್ ಮಾಡಿದ್ದಾಗ ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಎ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ನಾವು ಹೇಳ್ಬೋದು. ಆಂಟನಾ ಅಲ್ಲಿ ನಿಮಗೆ ಚಾರ್ಜಸ್ ಅನ್ನೋದು ಲೀನಿಯರ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಹಾಗಾಗಿ ಫಾರ್ ಎ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ನಾರ್ಮಲ್ ನಾವು ಫಸ್ಟ್ ಚಾಪ್ಟರ್ ಓದಿರ್ತೀರಾ, ಈಸ್ ಈಕ್ವಲ್ಸ್ ಟು λ/2 ε0r ಅಂತ ಅಂದ್ಬಿಟ್ಟು. ಇಸ್ ಇಟ್ ಕ್ಲಿಯರ್? Therefore, according to that, we can say E is inversely proportional to R ಅಂತ ನಾವು ಹೇಳಬಹುದು. Hence, we can select option C as the right answer. ಅರ್ಥ ಆಗ್ತದಲ್ವಾ? ಸೊ ಹೇಗೆ ಇದನ್ನು ಅನಲೈಸ್ ಮಾಡಬೇಕು ನಾವು ಅಂತ ಅಂದ್ಬಿಟ್ಟು ನಾವು ಸಿಮಿಲರ್ಲಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಅವ್ರು ಏನು ಹೇಳ್ತಾ ಇದ್ದಾರೆ ನೀಟಾಗಿ ಅಬ್ಸರ್ವ್ ಮಾಡಿ. An electromagnetic wave travels in vacuum along the z direction. ಎಲೆಕ್ಟ್ರಿಕ್ ಫೀಲ್ಡ್ ನೋಡಿ ಹೇಗಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು E1 i cap ಪ್ಲಸ್ E2 j cap cos ಆಫ್ kz ಮೈನಸ್ ಒಮೆಗಾ ಟಿ ಡೈರೆಕ್ಷನ್ ಇರುತ್ತೆ. ಚೂಸ್ ದ ಕರೆಕ್ಟ್ ಆಪ್ಷನ್ಸ್ ಫ್ರಮ್ ದ ಫಾಲೋಯಿಂಗ್ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಏನು ಹೇಳ್ಬೋದು ಅಂತ ನೀಟಾಗಿ ಥಿಂಕ್ ಮಾಡಿ. ಫಸ್ಟ್ ಆಪ್ಷನ್ ಓದಿ. ದ ಅಸೋಸಿಯೇಟೆಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಗಿವೆನ್ ಬೈ ಅಂತ ಹೇಳ್ತಾರೆ. ಓಕೆ ನೋಡಿ, ಫ್ರಮ್ ದಿಸ್ ಈಕ್ವೇಶನ್ E ನಾಟ್ ಅನ್ನೋದೇನಾಗುತ್ತೆ ನೋಡಿ, E1 i cap ಪ್ಲಸ್ E2 j cap ಅಂತ ನಮಗೆ ಬರುತ್ತೆ. ದೇರ್ ಫೋರ್ ಬಿ ನಾಟ್ ವ್ಯಾಲ್ಯೂ ಅನ್ನೋದು E0/c ಆಗಿರುತ್ತೆ. E0/c ಅಂತಂದರೆ E1 i cap ಪ್ಲಸ್ E2 j cap ಡಿವೈಡ್ ಬೈ c ಅಂತ ನಾವು ಬರೀಬಹುದು. ಸೊ ಹಾಗಾಗಿ ಬಿ ಅನ್ನೋದು E1 i cap ಪ್ಲಸ್ E2 j cap ಬರಬೇಕು. ಹಾಗಾಗಿ ನಿಮಗೆ ಮೈನಸ್ ಇದೆ. ಹಾಗಾಗಿ ಈ ಆಪ್ಷನ್ನು ಕರೆಕ್ಟ್ ಆಗಲ್ಲ ಮತ್ತು ಆಪ್ಷನ್ 1 ಆಪ್ಷನ್ 2 ಎರಡೂ ಸಹ ನಿಮಗೆ ಸರಿ ಹೋಗಲ್ಲ. ನೆಕ್ಸ್ಟ್ ನೋಡೋಣ ಇಲ್ಲಿ ನೋಡಿ, ಗಿವೆನ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಸರ್ಕ್ಯುಲರ್ಲಿ ಪೊಲರೈಸ್ಡ್. ನೋಡಿ ಸರ್ಕ್ಯುಲರ್ಲಿ ಪೊಲರೈಸ್ಡ್ ಅಂತ ಬಂದಿದ್ದಾಗ ಇಟ್ ಶುಡ್ ವೇರಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏನಾಗುತ್ತೆ ನಿಮಗೆ ಆರ್ ಸ್ಕ್ವೇರ್ ಆಗಿರ್ಬೇಕು. ಆ್ಯಕ್ಚುಲಿ ನಿಮಗೆ R² ಆಗಿರಬೇಕು. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಅನ್ನೋದು ಡೈರೆಕ್ಟ್ಲಿ ಆರ್ಗೆ ವೇರಿ ಆಗ್ತಾ ಇರೋದ್ರಿಂದ ನಿಮಗೆ ಇದು ಸರ್ಕ್ಯುಲರ್ಲಿ ಪೊಲರೈಸ್ಡ್ ಆಗೋದಿಲ್ಲ. ಸೊ ನೋಡಿ, ಈಕ್ವೇಶನ್ ನೋಡಿದ ತಕ್ಷಣ ನಾವು ಹೇಳಬಹುದು ಏನದು ಅಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ನಿಮಗೆ i cap ಪ್ಲಸ್ j cap ಅಂತಂದರೆ ನಿಮಗೆ ಪ್ಲೇನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ವೇರಿ ಆಗ್ತಾ ಇದೆ, ಅಂದರೆ XY ಪ್ಲೇನಲ್ಲಿ ವೇರಿ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕು. ಹಾಗಾಗಿ ವಿ ಕ್ಯಾನ್ ಸೇ ಇಟ್ ಈಸ್ ಪ್ಲೇನ್ ಪೊಲರೈಸ್ಡ್ ವೇವ್ ಅಂತಲೂ ಸಹ ನಾವು ಹೇಳಬಹುದು. ಹಾಗಾಗಿ ಆಪ್ಷನ್ ಡಿ ನಾವು ಸೆಲೆಕ್ಟ್ ಮಾಡಿಕೋಬಹುದು. ದ ಗಿವೆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಈಸ್ ಪ್ಲೇನ್ ಪೊಲರೈಸ್ಡ್ ಅನ್ನೋದು ನಮಗೆ ಗೊತ್ತಾಗಿರಬೇಕು. ಓಕೆನಾ? ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು ಸ್ಟೂಡೆಂಟ್ಸ್. Now let us move on to the next one. So from this we will move on to the what is this multiple answer question ಅಂತ ನಾವು ಹೇಳ್ತಾ ಇದೀವಿ. ಮಲ್ಟಿಪಲ್ ಆನ್ಸರ್ ಕ್ವಶನ್ಸ್. ಇಸ್ ಇಟ್ ಕ್ಲಿಯರ್? ಮಲ್ಟಿಪಲ್ ಆನ್ಸರ್ ಕ್ವಶನ್ಸ್ ಅಂತ ನಾವು ಹೇಳಬಹುದು. ಸೊ ಪ್ಲೀಸ್ ರೀಡ್ ದ ಫಸ್ಟ್ ಕ್ವಶನ್. ಇನ್ ದಟ್ ಏನು ಹೇಳ್ಬೋದು ನಾವು ಅಬ್ಸರ್ವ್ ಮಾಡಿ. We can say that we can read this. An electromagnetic wave
traveling along the z-axis, E is given by E is equals to E naught cos kz minus omega t. Choose the correct options from the following ಅಂತ ಹೇಳ್ತಾರೆ. From the following ನೋಡಿ, ಅಬ್ಸರ್ವ್ ಮಾಡಿ. z ನೋಡಿ, ಈ ಒಂದು ಈಕ್ವೇಶನ್ನ ನೀವು ಅಬ್ಸರ್ವ್ ಮಾಡಿದ್ದಾಗ E is equals to E naught into cos of ಕೆ ಝೆಡ್ ಮೈನಸ್ ಒಮೇಗಾ ಟಿ ಅಂತ ನಿಮಗೆ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಫ್ರಮ್ ದಿಸ್ ಈಕ್ವೇಶನ್ ವಿ ಕ್ಯಾನ್ ಈಸಿಲಿ ಸೇ ದಟ್ ವೇವ್ ಈಸ್ ಅಲಾಂಗ್, ವೇವ್ ಅನ್ನೋದು ಯಾವಾಗಲೂ ಹೇಗಿರುತ್ತೆ, ಅಲಾಂಗ್ ಝೆಡ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಇಲ್ಲ ಝೆಡ್ ಆಕ್ಸಿಸ್ ಅಲ್ಲಿ ಹೋಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕು. ನಾನು ಆಲ್ರೆಡಿ ಸ್ಟಾರ್ಟಿಂಗಲ್ಲೂ ಸಹ ಹೇಳಿದ್ದೀನಿ, ಝೆಡ್ ಆಕ್ಸಿಸ್ ಅಲ್ಲಿ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು. ಇಟ್ಲೆ ನೋಡಿ, ದ ಅಸೋಸಿಯೇಟೆಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಗಿವೆನ್ ಆಸ್ B is equals to 1 by C K cap cross E cap, which is 1 by omega into K cap, 1 by omega into K cross E cap ಅಂತ ಹೇಳ್ತಾರೆ, K cross E cap. Is it clear? ಸೊ ಹಾಗಾಗಿ ಒಂದ್ಸರಿ ನೀವು ಥಿಂಕ್ ಮಾಡಿ, ನಮಗೆ ಗೊತ್ತಿದೆ ಏನದು ಅಂತಂದರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನೋದು ಯಾವತ್ತಿಗೆ ಆಗಲಿ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟಾರ್ಗೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟಾರ್ಗೂ ಪರ್ಪೆಂಡಿಕ್ಯುಲರ್. ದಟ್ ಮೀನ್ಸ್ ವಿ ಕ್ಯಾನ್ ಸೇ ದಟ್ S vector is perpendicular to E vector, S vector is perpendicular to B vector, and E vector is also perpendicular to B vector in electromagnetic wave. ಹಾಗಾಗಿ ಯಾವತ್ತೇ ಆಗಲಿ ನಿಮಗೆ ಓಕೆ, ಇದನ್ನು ನೀವು ಆನ್ಸರ್ ಮಾಡಬೇಕು ಅಂತಂದರೆ ಇನ್ನೂ ಒಂದು ಪಾಯಿಂಟ್ ನಮಗೆ ಗೊತ್ತಾಗಬೇಕು. ನೋಡಿ, ಅಬ್ಸರ್ವ್ ಮಾಡಿ. ದಿಸ್ ಈಸ್ ಐ ಕ್ಯಾಪ್, ದಿಸ್ ಈಸ್ ಜೆ ಕ್ಯಾಪ್, ಆ್ಯಂಡ್ ದಿಸ್ ಈಸ್ ಕೆ ಕ್ಯಾಪ್. ನೋಡಿ, ನೀವು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಹೋಗಬೇಕಾದ್ರೆ ನೀವು ಹೋಗಬೇಕಾದ್ರೆ ನೋಡಿ, ಅಬ್ಸರ್ವ್ ಮಾಡಿ. ಐ ಕ್ರಾಸ್ ಕೆ ಇಸ್ ಈಕ್ವಲ್ಸ್ ಟು, ಸಾರಿ, ಐ ವಿಲ್ ರೀರೈಟ್ ದಿಸ್. ಐ ಕ್ರಾಸ್ ಜೆ ಇದ್ದರೆ ಕೆ ಕ್ಯಾಪ್ ಬರುತ್ತೆ. ನೋಡಿ, ಜೆ ಕ್ರಾಸ್ ಕೆ ಇದ್ದರೆ ಐ ಕ್ಯಾಪ್ ಬರುತ್ತೆ. ಅಷ್ಟೇ ಅಲ್ಲ, ಕೆ ಕ್ರಾಸ್ ಐ ಇದ್ದರೆ ಜೆ ಕ್ಯಾಪ್ ಬರುತ್ತೆ. ಅದು ಕ್ಲಾಕ್ ವೈಸಲ್ಲಿ ಬಂದಿದ್ದಾಗ ಇಲ್ಲಿ ಮೈನಸ್ ಬರುತ್ತೆ, ಅಂದರೆ ಒಂದಕ್ಕೆ ಇನ್ನೊಂದು ವೆಕ್ಟಾರ್ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಓಕೆನಾ, ಅದನ್ನು ನಾವು ನೆನ್ಬಿಟ್ಕೋಬೇಕು. ಸೊ ಹಾಗಾಗಿ ನೀಟಾಗಿ ಅಬ್ಸರ್ವ್ ಮಾಡಿ. ಅಷ್ಟೇ ಅಲ್ಲ, ಬಿ ವ್ಯಾಲ್ಯೂ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಇ ಬೈ ಸಿ ಅನ್ನೋದು ಸಹ ನಮಗೆ ಐಡಿಯಾ ಇರಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ದ ರೇಷಿಯೋ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಟು ಸ್ಪೀಡ್ ಆಫ್ ಲೈಟ್. ಹಾಗೆ ಇಟ್ಕೊಂಡಿದ್ದಾಗ ಏನಾಗುತ್ತೆ ನೋಡಿ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಕ್ರಾಸ್ ಪ್ರಾಡಕ್ಟ್ ಇದೆ ಅಂತಂದರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ವೇವ್ಗೂ ಪರ್ಪೆಂಡಿಕ್ಯುಲರ್ ಆಗಿದೆ, ಎಲೆಕ್ಟ್ರಿಕ್ ಫೀಲ್ಡ್ಗೂ ಪರ್ಪೆಂಡಿಕ್ಯುಲರ್ ಆಗಿದೆ. ಹಾಗಾಗಿ ವಿ ಕ್ಯಾನ್ ಸೇ ಆಪ್ಷನ್ ಎ ಇಸ್ ದ ರೈಟ್ ಒನ್. ಸಿಮಿಲರ್ಲಿ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ಇ ಈಸ್ ಈಕ್ವಲ್ಸ್ ಟು ಬಿ ಕ್ರಾಸ್ ಕೆ. ಸಿಂಪಲ್ ಆಗಿ ಯೋಚನೆ ಮಾಡೋಣ. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಕ್ರಾಸ್ ಪ್ರಾಡಕ್ಟ್ ಇದೆ ಅಂತಂದರೆ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಬಿ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಕೆ ಕ್ಯಾಪ್ ಅಂತಂದರೆ ವೇವ್ ಹೋಗೋ ಡೈರೆಕ್ಷನ್ಗೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ದಿಸ್ ಇಸ್ ಆಲ್ಸೋ ರೈಟ್ ಆನ್ಸರ್. ಆ್ಯಂಡ್ ಒನ್ ಮೋರ್ ಥಿಂಗ್ ವಿ ಕ್ಯಾನ್ ಸೇ, ನೋಡಿ, ವೇವ್ ಆಗಿರ್ಬೋದು, ಎಲೆಕ್ಟ್ರಿಕ್ ಫೀಲ್ಡ್ ಆಗಿರ್ಬೋದು, ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರ್ಬೋದು, ಮೂರು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ದೇರ್ ಫಾರ್ ಪರ್ಪೆಂಡಿಕ್ಯುಲರ್ ವೆಕ್ಟಾರ್ಸ್ ಇಫ್ ಐ ಟೇಕ್ ಡಾಟ್ ಪ್ರಾಡಕ್ಟ್ ಇಟ್ ಆಲ್ವೇಸ್ ರಿಸಲ್ಟ್ಸ್ 0. ಕ್ರಾಸ್ ಪ್ರಾಡಕ್ಟ್ 0 ಆಗೋದಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ವಿ ಕ್ಯಾನ್ ಸೆಲೆಕ್ಟ್ ಎ ಬಿ ಸಿ. ಆಲ್ ದ 3 ಆಪ್ಷನ್ಸ್ ಆರ್ ಕರೆಕ್ಟ್ ಆಪ್ಷನ್ಸ್ ಅಂತ ನಾವು ಹೇಳ್ಬೋದು. ಅರ್ಥ ಆಗಿದೆ ಅಲ್ವಾ ಏನು ಹೇಳ್ತಾ ಇದ್ದೀವಿ ನಾವು ಅಂತ ಅಂದ್ಬಿಟ್ಟು? ಸೊ ಪ್ಲೀಸ್ ಮೇಕ್ ಶೂರ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಆ್ಯಂಡ್ ಎವರಿ ಪಾಯಿಂಟ್. ವೆರಿ ಸಿಂಪಲ್ ರೀ. ಇಂಥ ಒಂದು ಕ್ವಶನ್ಸ್ ನೀವು ಆನ್ಸರ್ ಮಾಡಬೇಕು ಅಂದರೆ ವೆರಿ ಸಿಂಪಲ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವಲ್ಲಿ ವೇವ್, ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಒಂದಕ್ಕೊಂದು ಹೇಗಿದೆ, ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿದೆ ಅನ್ನೋದು ನಿಮ್ಗೆ ಐಡಿಯಾ ಇದ್ದರೆ ಈಸಿಯಾಗಿ ಇಂಥ ಕ್ವಶನ್ಸ್ನ ಆನ್ಸರ್ ಮಾಡಬಹುದು. ಆ ಒಂದು ಪರ್ಪೆಂಡಿಕ್ಯುಲರ್ ರಿಲೇಷನ್ನ ನಾವು ಅರ್ಥ ಮಾಡಿಕೋಬೇಕು ಅಂತಂದರೆ ಈ ಕ್ರಾಸ್ ಪ್ರಾಡಕ್ಟ್ ಆಫ್ ಯೂನಿಟ್ ವೆಕ್ಟಾರ್ಸ್ ನಿಮಗೆ ಐಡಿಯಾ ಇರಬೇಕು. ಓಕೆನಾ? ಸೊ ಜನರಲಾಗಿ ಹೇಳಬೇಕು ಅಂದರೆ ನೋಡಿ, ಇಲ್ಲಿ ಎಸ್ ವೆಕ್ಟಾರ್ ಇಸ್ ಈಕ್ವಲ್ಸ್ ಟು ಇ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ
ಎಸ್ ಫಾರ್ ಎಕ್ಸಾಂಪಲ್ ಎಸ್ ಅನ್ನೋದು ಅಂದರೆ ವೇವ್ ಅನ್ನೋದು ಐ ಕ್ಯಾಪಲ್ಲಿ ಹೋಗ್ತಾ ಇದೆ, ಅಂದರೆ ಎಕ್ಸ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ರೆ, ಪಾಸಿಟಿವ್ ಎಕ್ಸ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದರೆ ಅವಾಗ ನಿಮಗೆ ಐ ಕ್ಯಾಪ್ ಬರಬೇಕು ಅಂದರೆ ಇಲ್ಲಿ ಜೆ ಕ್ರಾಸ್ಗೆ ಆಗಿರಬೇಕು. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ವೈಯಲ್ಲಿರಬೇಕು ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಪಾಸಿಟಿವ್ ಝೆಡ್ಡಲ್ಲಿ ಇರಬೇಕು, ಪಾಸಿಟಿವ್ ಝೆಡ್ಡಲ್ಲಿ ಇರಬೇಕು. ಸೊ ಅರ್ಥ ಆಯ್ತಾ? ಸೊ this is how we can analyze using this knowledge, Yes, let us see the next one, what they are saying to us. A plane electromagnetic wave propagating along the x direction can have the following pairs of electric field and magnetic field. ನೋಡಿ ಎಸ್ ವೆಕ್ಟಾರ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಎಸ್ ಇಂಟು ಐ ಕ್ಯಾಪ್ ಅಂತ ಕೊಟ್ಟಿದ್ದಾರೆ. ಜಸ್ಟ್ ಈಗ ತಾನೇ ಡಿಸ್ಕಸ್ ಮಾಡಿದ್ದೆ, ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ನಲ್ವಾ, ಇಲ್ಲಿ ಕ್ವಶನ್ನೇ ಕೊಟ್ಟಿದ್ದಾರೆ ನಿಮಗೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನೋದು ಎಕ್ಸ್ ಅಲ್ಲಿ ಹೋಗ್ತಾ ಇದೆ, ಎಕ್ಸ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾಗ ನಾವು ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ನ ಯಾವ ಡೈರೆಕ್ಷನ್ಸ್ ಅಲ್ಲಿ ನಾವು ಕನ್ಸಿಡರ್ ಮಾಡಬಹುದು. ಇಸ್ ಇಟ್ ಕ್ಲಿಯರ್? ಸೊ ವಿ ಹ್ಯಾವ್ ಸ್ಟಡೀಡ್ ದಟ್ ಎಸ್ ವೆಕ್ಟಾರ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಇ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್. ಹಾಗಾಗಿ ಎಸ್ ಅನ್ನೋದು ನಿಮಗೆ ಐ ಕ್ಯಾಪ್ ಬರಬೇಕು ಅಂತಂದರೆ ವಿ ಕ್ಯಾನ್ ಸೇ, ಇಲ್ಲಿ ಐ ಕ್ಯಾಪ್ ಅಂತಂದರೆ ಎಕ್ಸ್ ಅಂತ ಕೊಟ್ಟಿದ್ದಾನೆ, ಬಟ್ ಅವ್ರು ಸ್ಪೆಸಿಫಿಕೇಶನ್ ಆಗಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ನಿಮಗೆ. ಪಾಸಿಟಿವ್ ಎಕ್ಸಲ್ಲಿ ಹೋಗ್ತಾ ಇದ್ದ ಇಲ್ಲ ನೆಗೆಟಿವ್ ಎಕ್ಸಲ್ಲಿ ಹೋಗ್ತಾ ಇದ್ದ ಅಂತ ಎಲ್ಲೂ ಸಹ ನಿಮಗೆ ಮೆನ್ಷನ್ ಮಾಡಿಲ್ಲ. ಸೊ ಬಟ್ ಲೆಟ್ ಅಸ್ ಸೇ ದಿಸ್ ಐ ವೈ ಇನ್ ಕ್ರಾಸ್ ಬಿ ಝೆಡ್ ಅಂತ ನಾವು ಬರೀಬಹುದು. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ವೈ ಮತ್ತು ಝೆಡ್ ಡೈರೆಕ್ಷನ್ನಲ್ಲಿ ಇರೋತಕ್ಕಂಥ ಚಾನ್ಸ್ ಇರಬೇಕು. ಹಾಗಾಗಿ ವಿ ಕ್ಯಾನ್ ಸೇ ಇ ಎಕ್ಸ್ ಬರುತ್ತಾ? ಬರಲ್ಲ. ಇ ವೈ ಬಿ ಝೆಡ್ ಬರುತ್ತೆ, ಬಿ ಎಕ್ಸ್ ಬರಲ್ಲ, ಇ ಝೆಡ್ ಬಿ ವೈ. ಹೆನ್ಸ್ ಯು ಕ್ಯಾನ್ ಸೆಲೆಕ್ಟ್ ಆಪ್ಷನ್ ಎ ಅಂಡ್ ಆಪ್ಷನ್ ಡಿ ಆರ್ ದ ಕರೆಕ್ಟ್ ಆನ್ಸರ್ಸ್ ಅಂತ ನಾವು ಹೇಳಬಹುದು. ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಆರ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ರಾಂಗ್ ಹಾಕ್ಬಿಟ್ಟು ಮತ್ತು ಟಿಕ್ ಹಾಕಿದ್ದೀನಿ. ಎಸ್, ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಆರ್ ದ ರೈಟ್ ಆನ್ಸರ್ಸ್ ಅಂತ ನಾವು ಹೇಳಬಹುದು. ಆಪ್ಷನ್ ಬಿ ಅಂಡ್ ಆಪ್ಷನ್ ಡಿ ಆರ್ ದ ಕರೆಕ್ಟ್ ಆನ್ಸರ್ಸ್. Okay, I hope you understood this point clearly. Now let us move on to the next question. ಒಂದ್ಸರಿ ಓದಿ ಏನು ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. A charged particle oscillating is oscillating about its mean equilibrium position with a frequency. What is the frequency of vibration here? 10 to the power of 9 hertz ಅಂತ ಹೇಳ್ತಾರೆ. The electromagnetic waves produced will have a frequency of 10 power 9 hertz, will have a frequency of 2 into 10 power 9 hertz, will have a wavelength of 0.3 meter, fall in the region of radio waves ಅಂತ ಹೇಳ್ತಾರೆ. fall in the region of radio waves. ಸೊ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನೋದು ಓಕೆ, ಐ ವಿಲ್ ಸೇ ದಟ್ ದ ಫ್ರೀಕ್ವೆನ್ಸಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ವಿಲ್ ಬಿ ಈಕ್ವಲ್ಸ್ ಟು ದ ಫ್ರೀಕ್ವೆನ್ಸಿ ಆಫ್ ದ ಆಕ್ಸಲರೇಟಿಂಗ್ ಚಾರ್ಜ್ ಇಲ್ಲ ಆಸಿಲೇಟಿಂಗ್ ಚಾರ್ಜ್ ಅನ್ನೋದು ಯಾವ ಫ್ರೀಕ್ವೆನ್ಸಿಯಲ್ಲಿ ಆಸಿಲೇಟ್ ಆಗ್ತಾ ಇರುತ್ತೋ ಅದೇ ಫ್ರೀಕ್ವೆನ್ಸಿಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನೋದು ಬರುತ್ತೆ. ಓಕೆನಾ? ಹಾಗಾಗಿ ನಿಮಗೆ ಫ್ರೀಕ್ವೆನ್ಸಿ ಅದು 10 ಪವರ್ 9 ಹರ್ಟ್ಸ್ ಇದ್ದರೆ ಇಲ್ಲೂ ಸಹ ನಿಮಗೆ ಆಪ್ಷನ್ ವಿಲ್ ಹ್ಯಾವ್ ಫ್ರೀಕ್ವೆನ್ಸಿ ಆಫ್ 10 ಪವರ್ 9 ಹರ್ಟ್ಸ್. 2 ಇಂಟು 10 ಪವರ್ 9 ಬರುತ್ತಾ? ಬರೋದಿಲ್ಲ. ವೇವ್ ಲೆಂತ್ ಎಷ್ಟು ಬರುತ್ತೆ ಅನ್ನೋದನ್ನ ಚೆಕ್ ಮಾಡೋಣ. ವೇವ್ ಲೆಂತ್ ಇಸ್ ಈಕ್ವಲ್ಸ್ ಟು ನ್ಯೂ ಡಿವೈಡೆಡ್ ಬೈ ಸಿ ಡಿವೈಡೆಡ್ ಬೈ ನ್ಯೂ ಅಂತ ನಾವು ಬರೀಬೋದು. ವಾಟ್ ಇಸ್ ಸಿ ವ್ಯಾಲ್ಯೂ? 3 ಇಂಟು 10 ಟು ದಿ ಪವರ್ ಆಫ್ 8 ಡಿವೈಡ್ ಬೈ ನ್ಯೂ ಈಸ್ 10 to the power of 9. So whenever we do it, we will get 3 into 10 power minus 1, which is nothing but 0.3 meter ಅಂತ ನಮಗೆ ಬರ್ತಾ ಇದೆ. ಹಾಗಾಗಿ ವೇವ್ ಲೆಂತ್ ಅನ್ನೋದು ಸಹ ನಿಮಗೆ 0.3 ಮೀಟರ್ ಇರುತ್ತೆ. ಇನ್ನು ಸಿನ್ಸ್ ಫ್ರೀಕ್ವೆನ್ಸಿ ಅನ್ನೋದು ನಿಮಗೆ 10 ಪವರ್ 9 ಹರ್ಟ್ಸ್ ಅನ್ನೋದು ಕಡಿಮೆ.
ಫಸ್ಟ್ ಕ್ವಶನಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಇವತ್ತು ವಿಡಿಯೋಲ್ಲಿ. ಫಸ್ಟ್ ಕ್ವಶನ್ ಡಿಸ್ಕಸ್ ಮಾಡಿ 10^14 ಇಲ್ಲ 10^15 ಹರ್ಟ್ಸಲ್ಲಿ ಬಂದಿದ್ದಾಗ ನಿಮಗೆ ಈ ಯು ವಿ ಗಾಮಾ ಎಕ್ಸ್ರೇ ಕಡೆಗೆ ಮೂವ್ ಆಗ್ತಾ ಇರುತ್ತೆ. 10^9 ಹರ್ಟ್ಸ್ ಈಸ್ ವೆರಿ ಸ್ಮಾಲ್ ಅಲ್ವಾ ಕಂಪೇರ್ 10^14 ಅಂತಂದರೆ ಇಟ್ ವಿಲ್ ಮೂವ್ ಟು ದ ರೈಟ್ ಪಾರ್ಟ್ ಆಫ್ ದ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ರೈಟ್ ಪಾರ್ಟ್ ಅಂತಂದಾಗ ಇಟ್ ಇಂಡಿಕೇಟ್ ದ ರೇಡಿಯೋ ವೇವ್ಸ್. ಓಕೆ, ಹಾಗಾಗಿ ವಿ ಕ್ಯಾನ್ ಸೆಲೆಕ್ಟ್ ಆಪ್ಷನ್ ಎ, ಆಪ್ಷನ್ ಸಿ ಆ್ಯಂಡ್ ಆಪ್ಷನ್ ಡಿ. ಆಲ್ ದ ಆಪ್ಷನ್ಸ್ ಆರ್ ಕರೆಕ್ಟ್ ಅಂತ ನಾವು ಹೇಳಬಹುದು. ಆಲ್ ದ ಆಪ್ಷನ್ಸ್ ಆರ್ ಕರೆಕ್ಟ್. ಸೊ ಪ್ಲೀಸ್ ಒಂದ್ಸರಿ ಚೆಕ್ ಮಾಡಿಕೊಡಿ. ಯಾರಿಗಾದರೂ ಏನಾದರೂ ಡೌಟ್ ಇದೆ ಅಂತಂದರೆ ಯು ಕ್ಯಾನ್ ಆಸ್. ನಾವು ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ, ಅಬ್ಸರ್ವ್ ಮಾಡಿ. ದ ಸೋರ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕ್ಯಾನ್ ಬಿ ಎ ಚಾರ್ಜ್ which is accelerating ಇಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಆಸಿಲೇಟಿಂಗ್ ಅಂತಲೂ ಸಹ ನಾವು ಹೇಳಬಹುದು. ಆಕ್ಸಲರೇಟಿಂಗ್ ಅಂತಂದ್ರೂ ಒಂದೇ, ಇಲ್ಲ ವೇರಿಯಿಂಗ್ ಸ್ಪೀಡ್ ಅಂದರೂ ಒಂದೇ. ಸೊ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ ಬರಲ್ಲ, ಬಿಕಾಸ್ ಆಕ್ಸಲರೇಷನ್ ವಿಲ್ ಬಿ 0. ಮೂವಿಂಗ್ ಇನ್ ಎ ಸರ್ಕ್ಯುಲಾರ್ ಮೋಷನ್, ಯಾವಾಗಾದರೂ ಒಂದು ಪಾರ್ಟಿಕಲ್ ನಿಮಗೆ ಸರ್ಕ್ಯುಲಾರ್ ಮೋಷನ್ಲಿ ಹೋಗ್ತಾ ಇರುತ್ತೋ ಅವಾಗ ಅದಕ್ಕೆ ಸೆಂಟ್ರಿಪೀಟಲ್ ಆಕ್ಸಲರೇಷನ್ ಅನ್ನೋದು ಬರುತ್ತೆ. ದೇರ್ಫೋರ್ ವಿ ಕ್ಯಾನ್ ಸೇ ಇಟ್ ಈಸ್ ಅ ರೈಟ್. ರೆಸ್ಟಲ್ಲಿದ್ದರೆ ರೆಸ್ಟಲ್ಲಿದ್ದರೆ ಬರೋದಿಲ್ಲ. ಫಾಲಿಂಗ್ ಇನ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್, ನೋಡಿ ಇಲ್ಲಿ ಯಾವಾಗಾದರೂ ಒಂದು ಚಾರ್ಜ್ ಅನ್ನೋದು ನಿಮಗೆ ಫೀಲ್ಡಲ್ಲಿ ಮೂವ್ ಆಗುತ್ತೋ ಆ ಚಾರ್ಜ್ ಅನ್ನೋದು ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಿಕೊಳ್ಳುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು ಇ ಕ್ಯೂ. ದೇರ್ ಫೋರ್ ಎಫ್ ಈಕ್ವಲ್ ಟು ಎಮ್ ಇಂಟು ಎ ಅಲ್ವಾ. ದೇರ್ ಫೋರ್ ವಿ ಕ್ಯಾನ್ ಸೇ ಆಕ್ಸಲರೇಷನ್ ಇಸ್ ಈಕ್ವಲ್ಸ್ ಟು ಇ ಕ್ಯೂ ಡಿವೈಡೆಡ್ ಬೈ ಎಮ್ ಅಂತ ನಾವು ಹೇಳೋದು. ಇ ಕ್ಯೂ ಡಿವೈಡ್ ಬೈ ಎಮ್. ಸೊ ದಿಸ್ ಇಸ್ ಆಲ್ಸೋ ರೈಟ್ ಆನ್ಸರ್ ಹಿಯರ್. ನೋಡಿ, ಸರ್ಕ್ಯುಲರ್ ಆರ್ಬಿಟಲ್ ಮೂವ್ ಆಗ್ತಾ ಇದ್ರು ಆಕ್ಸಲರೇಷನ್ ಬರುತ್ತೆ, ಹಾಗಾಗಿ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಬರುವಂಥ ಅವಕಾಶ ಇದೆ. ಅದೇ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಮೂವ್ ಆಗ್ತಾ ಇದ್ದರೂ ಸಹ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಿಕೊಳ್ಳುತ್ತೆ, ಹಾಗಾಗಿ ನಿಮಗೆ ಆಕ್ಸಲರೇಟ್ ಆಗುತ್ತೆ. ಹೆನ್ಸ್ ವಿ ಕ್ಯಾನ್ ಸೆಲೆಕ್ಟ್ ಆಪ್ಷನ್ ಬಿ ಅಂಡ್ ಆಪ್ಷನ್ ಡಿ ಆಸ್ ಅ ರೈಟ್ ಆನ್ಸರ್. ಆಪ್ಷನ್ ಬಿ ಅಂಡ್ ಆಪ್ಷನ್ ಡಿ ಆಸ್ ಎ ರೈಟ್ ಆನ್ಸರ್ ಅಂತ ನಾವು ಹೇಳಬಹುದು. ಅರ್ಥ ಆಗಿದೆ ಅಲ್ವಾ ಏನು ಹೇಳ್ತಾ ಇದ್ದೀವಿ ನಾವು ಅಂತ ಅಂದ್ಬಿಟ್ಟು. ಸೊ ಸಿಮಿಲರ್ಲಿ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ದೇ ಆರ್ ಸೇಯಿಂಗ್ ಟು ಅಸ್. ಕ್ವಶನ್ನ ಓದಿ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ of intensity capital I falls on a surface kept in vacuum and exerts radiation pressure P okay on it. Which of the following are true anta keli. Which of the following are true? First one nodi illi. Okay, before going to see the options, let us have a brief idea. ಐ ಅಂದರೆ ಏನಿಲ್ಲಿ ಇಂಟೆನ್ಸಿಟಿ ಅಂದರೆ ಏನು? ಎನರ್ಜಿ ಬೈ ಏರಿಯಾ ಬೈ ಟೈಮ್, ಇಲ್ಲ ಪವರ್ ಡಿವೈಡ್ ಬೈ ಟೈಮ್ ಅನ್ನೋದು ನಮಗೆ ಇರಬೇಕು. ಪಿ, ಕ್ಯಾಪಿಟಲ್ ಪಿ ಸ್ಟ್ಯಾಂಡ್ಸ್ ಫಾರ್ ಪವರ್, ನಾಟ್ ಪ್ರೆಷರ್. ಸೊ ಫಸ್ಟ್ ಆಪ್ಷನ್ನ ಒಂದ್ಸರಿ ಓದೋಣ. ಫಸ್ಟ್ ರೀಡ್ ದ ಫಸ್ಟ್ ಆಪ್ಷನ್. ರೇಡಿಯೇಷನ್ ಪ್ರೆಷರ್ ಈಸ್ ಐ ಬೈ ಸಿ ಇಫ್ ದ ವೇವ್ ಈಸ್ ಟೋಟಲಿ ಅಬ್ಸಾರ್ಬ್ಡ್ ಅಂದರೆ ರಿಫ್ಲೆಕ್ಟ್ ಆಗೋದಿಲ್ಲ. ಓಕೆ, ನೋಡಿ ಇಲ್ಲಿ ಜನರಲ್ ಆಗಿ ಪ್ರೆಷರ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಬೈ ಏರಿಯಾ. ಫೋರ್ಸ್ನ ಹೇಗೆ ಬರಿಬೋದು ನಾವು? ಚೇಂಜ್ ಇನ್ ಮೊಮೆಂಟಮ್ ಬೈ ಟೈಮ್ ಅಂತ ನಾವು ಬರೀಬಹುದು. ಸೊ ವಾಟ್ ಇಸ್ ಚೇಂಜ್ ಇನ್ ಮೊಮೆಂಟಮ್? ವಿ ಕ್ಯಾನ್ ಸೇ ಇಟ್ ಈಸ್ ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಮೊಮೆಂಟಮ್ ಡಿವೈಡ್ ಬೈ ಟೈಮ್ ಇಂಟು ಎ. ಸೊ P is equals to what is the final momentum? It is 0 because it is totally absorbed alva. So minus in momentum ne avatte agli hege baribodu navu andre energy by momentum na E by C anta navu baribodu. E by C divide by T into A. So once neatly observe ಮಾಡಿ. P is equals to E by A into T into C anta barutte. We can say simply I by C ಅಂತ ನಾವು ಬರೀಬಹುದು. I by C. Pressure is equals to I by C. Hence we can select option A as a right answer. Option A is right answer for absorbing surface. Okay na? ನೋಡಿ ಇಲ್ಲಿ radiation pressure is I by C if the wave is totally reflected. Absorbed surface I by C ಬಂದರೆ
ಟೋಟಲಿ ರಿಫ್ಲೆಕ್ಟೆಡ್ ಸರ್ಫೇಸ್ಗೆ 2IBC ಬರುತ್ತೆ. ಹಾಗಾಗಿ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಅಂತ ನಾವು ಹೇಳಬಹುದು. ಸೊ ರೇಡಿಯೇಷನ್ ಪ್ರೆಷರ್ ಈಸ್ 2I/C. ಇದು ವೇವ್ ಈಸ್ ಟೋಟಲಿ ರಿಫ್ಲೆಕ್ಟ್ ಆಗಿದ್ದಾಗ ಇದೇ ಒಂದು ಈಕ್ವೇಷನ್ ನಾವು ತಗೊಂಡು ಸಾಲ್ವ್ ಮಾಡಬಹುದು. ನೋಡಿ ಇಲ್ಲಿ ಸೇಮ್ ಈಕ್ವೇಷನ್ ಹಿಯರ್. ಪ್ರೆಷರ್ ಇಸ್ ಈಕ್ವಲ್ಸ್ ಟು ಇನ್ ಫೈನಲ್ ಮೊಮೆಂಟಮ್ ಈಸ್ E/C minus E/C divided by time into area. So whenever we do simplification, you will get 2I/C ಅಂತ ನಮಗೆ ಬರುತ್ತೆ. Hence option C is the right answer. So ಒಂದ್ಸರಿ ನೀವು ಅಬ್ಸರ್ವ್ ಮಾಡಿ, ಫಾರ್ ಆಲ್ ರಿಯಲ್ ಸರ್ಫೇಸ್ ಅಂದ್ರೆ ಮೀನಿಂಗ್ ಏನು? ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಅಬ್ಸಾರ್ಬಿಂಗ್ ಸರ್ಫೇಸ್, ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸು ಆಗಲ್ಲ, ಅಬ್ಸಾರ್ಬಿಂಗ್ ಸರ್ಫೇಸು ಆಗಲ್ಲ. ಅಂತಹ ಒಂದು ಇದಕ್ಕೆ ನಿಮಗೆ ಏನಾಗಿರುತ್ತೆ, ಮೊಮೆಂಟಮ್ ಅನ್ನೋದು I/C ಮತ್ತು 2I/C ಮಧ್ಯದಲ್ಲಿ ಇರುತ್ತೆ ಅಂತ ನಾವು ಹೇಳಬಹುದು. Hence option D is also a right answer. Hence option D will also be right answer ಅಂತ ನಾವು ಹೇಳಬಹುದು. ಅರ್ಥ ಆಗ್ತದಲ್ವಾ? So how to answer such type of questions? These are all the questions which can be converted or which can also be framed into a single answer. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿ ನಿಮಗೆ ಕನ್ವರ್ಟ್ ಮಾಡತಕ್ಕಂಥ ಅವಕಾಶಗಳಿದೆ. ಕನ್ವರ್ಟ್ ಮಾಡಿದ್ದಾರೆ ಸಹ ಕೆಲವು ನ್ಯಾಷನಲ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಅಲ್ಲಿ. ಓಕೆ, ಬಟ್ ಎನಿವೇ we have to keep every point in our mind. So let us see the next one. So these are all the hearts ಅಂತ ನಾವು ಹೇಳಬಹುದು. ಸ್ವಲ್ಪ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಹೇಳಬಹುದು, given in our NCERT exemplar. So ನೋಡಿ, why does microwave oven heats up a food item containing water molecules most efficiently ಅಂತ ಹೇಳ್ತಾರೆ. most efficiently ನೋಡಿ, ಮೈಕ್ರೋವೇವ್ನಲ್ಲಿ ಜನರಲ್ ಆಗಿ ಕುಕಿಂಗ್ ಪರ್ಪಸ್ ನಾವು ಯೂಸ್ ಮಾಡ್ತಾ ಇರ್ತೀವಿ. ಯೂಸ್ ಮಾಡಬಹುದು. ಯಾಕೆ ಮೋರ್ ಎಫಿಷಿಯೆಂಟ್ಲಿ ಯಾಕೆ ಅಂತಂದಿದ್ದಾಗ ವಿ ಕ್ಯಾನ್ ಸೇ ದಟ್ ನೋಡಿ ಇಲ್ಲಿ more efficiently because we can say that frequency of microwaves matches with the natural frequency of water molecules ಅಂತ ನಾವು ಹೇಳಬಹುದು. of water molecules frequency ಜೊತೆ ಇದು ನಿಮಗೆ ಮ್ಯಾಚ್ ಆಗೋದ್ರಿಂದ ಈ ವಾಟರ್ ಮಾಲಿಕ್ಯೂಲ್ಸ್ ಅನ್ನೋದು ಬಾಯಿಲ್ ಆಗಕ್ಕೆ ಶುರು ಆಗುತ್ತೆ. ಆವಾಗ ಈ ಫ್ರೀಕ್ವೆನ್ಸಿ, ಮೈಕ್ರೋವೇವ್ ಫ್ರೀಕ್ವೆನ್ಸಿ ಮತ್ತು ವಾಟರ್ ಮಾಲಿಕ್ಯೂಲ್ ಫ್ರೀಕ್ವೆನ್ಸಿ ಒಂದೇ ಮ್ಯಾಚ್ ಆಗಿದ್ದಾಗ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ರೆಸೊನೆನ್ಸ್ ಅನ್ನೋದು ನಡೆಯುತ್ತೆ. ರೆಸೊನೆನ್ಸ್ ಮ್ಯಾಕ್ಸಿಮಮ್ ಅಲ್ಲಿ ನಿಮಗೆ ವೈಬ್ರೇಟ್ ಆಗ್ತಾ ಇರುತ್ತೆ. ಬಿಕಾಸ್ ಆಫ್ ದ ರೀಸನ್ ಇಟ್ ವಿಲ್ ಬಿ ಮೋರ್ ಎಫಿಷಿಯೆಂಟ್ ಅಂತ ನಾವು ಹೇಳಬಹುದು. ಅರ್ಥ ಇದೆ ಹೇಳ್ತಾ ಇರೋದು? ಬಿಕಾಸ್ ಆಫ್ ರೆಸೊನೆನ್ಸ್ ಕಂಡೀಷನ್, ಸಿಂಪಲ್ ಆಗಿ ಹೇಳಬೇಕಂದ್ರೆ ರೆಸೊನೆನ್ಸ್ ಕಂಡೀಷನ್. ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ದೇ ಆರ್ ಸೇಯಿಂಗ್ ಟು ಅಸ್, ಪ್ಲೀಸ್ ರೀಡ್ ದಿಸ್. ದ ಚಾರ್ಜ್ ಆನ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವೇರೀಸ್ ಆಸ್ Q is equals to Q0 into cos of 2 pi nu into T. The plates are very large and close together. Neglecting the edge effects, find the displacement current through the capacitor ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಕರೆಂಟ್? ನಮ್ಗೆ ಇಲ್ಲಿ ಒಂದು ವಿಷಯ ಚೆನ್ನಾಗಿ ಗೊತ್ತಿರಬೇಕು. ಏನದು ಅಂತಂದಾಗ ವಿ ಶುಡ್ ನೋ ದಟ್ displacement current is equal to we can say conduction current ಅಂತ ನಾವು ಹೇಳಬಹುದು. conduction current, displacement current is numerically equal to conduction current ಹೇಗೆ ಬರೀಬಹುದು ನಾವು ಅಂತಂದಾಗ d/dt of q ಅಂತ ನಾವು ಬರೀಬಹುದು. ಸೊ ನೋಡಿ, ಇಲ್ಲಿ d/dt of q ಅಂದ್ರೆ ಇಲ್ಲಿ Q0 into cos of 2 pi nu into t ಅಂತ ನಾವು ಬರಿತೀವಿ. ಕರೆಕ್ಟಾ?
ಸೊ ಇದನ್ನು ನಾವು ಡಿಫರೆನ್ಶಿಯೇಟ್ ಮಾಡಿದಾಗ ವೆನೆವರ್ ವಿ ಡೂ ಡಿಫರೆನ್ಶಿಯೇಷನ್ ಹಿಯರ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಏನಾಗುತ್ತೆ ನೋಡಿ ಇಲ್ಲಿ Q naught into 2 pi nu into t ಡಿಫರೆನ್ಶಿಯೇಷನ್ ಆಫ್ ಕಾಸ್ ಬಂದಿದ್ದಾಗ ಏನಾಗುತ್ತೆ ನಿಮಗೆ ಮೈನಸ್ ಸೈನ್ ಆಫ್ 2 pi nu into t ಅಂತ ನಮಗೆ ಆನ್ಸರ್ ಸಿಗುತ್ತೆ. ದಟ್ ಈಸ್ ಅಬೌಟ್ ದ ಓಕೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಓಕೆ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪಾಯಿಂಟ್ ಕ್ಲಿಯರ್ಲಿ. ಇಲ್ಲ ಇನ್ನೊಂದ್ಸರಿ ನೀಟಾಗಿ ಬರೆಯೋಣ. ಇಫ್ ಮೈನಸ್ 2 pi nu into Q naught ಇಲ್ಲಿ t ಬರೋದಿಲ್ಲ 2 pi nu into sin ಅಂತ ಬರುತ್ತೆ. ಮೈನಸ್ 2 pi nu Q naught into sin ಆಫ್ 2 pi nu into t ಅಂತ ನಾವು ಬರೀಬಹುದು. ದಟ್ ಈಸ್ ಅಬೌಟ್ ದ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಓಕೆ. ಐ ಹೋಪ್ ಯು ಅಂಡರ್ಸ್ಟುಡ್ ದೀಸ್ ಪಾಯಿಂಟ್ಸ್ ಕ್ಲಿಯರ್ಲಿ. ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು. ಅರ್ಥ ಆಗಿದೆ ಅಲ್ವಾ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಾವು ಸಿಮಿಲರ್ಲಿ ಲೆಟ್ಸ್ ಸಿ ದ ನೆಕ್ಸ್ಟ್ ಕ್ವಶನ್ ವಾಟ್ ದೇ ಆರ್ ಸೇಯಿಂಗ್ ಟು ಅಸ್. ನೋಡಿ, a variable frequency AC source is connected to a capacitor. How will the displacement current change with a decrease in frequency ಅಂತ ಕೇಳ್ತಾರೆ. ಡಿಕ್ರೀಸ್ ಇನ್ ಫ್ರೀಕ್ವೆನ್ಸಿ ಅವ್ರೇನು ಹೇಳ್ತಾರೆ ನೀಟಾಗಿ ಅಬ್ಸರ್ವ್ ಮಾಡಿ. ಒಂದು ಕೆಪಾಸಿಟರ್ ಪ್ಲೇಟ್ ನಿಮಗೆ ಇದೆ, ಅದನ್ನು AC ಇದಕ್ಕೆ ಕನೆಕ್ಟ್ ಮಾಡಿದ್ದಾರೆ. ಹಾಗಿದ್ದಾಗ ನಿಮಗೆ ಏನಾಗುತ್ತೆ ಅಬ್ಸರ್ವ್ ಮಾಡಿ. ಡಿಕ್ರೀಸಸ್ ಯಾವಾಗಾದರೆ ಫ್ರೀಕ್ವೆನ್ಸಿ ಅನ್ನೋದು ಡಿಕ್ರೀಸ್ ಆಗುತ್ತೋ, ಯಾವಾಗ ನಿಮಗೆ ಫ್ರೀಕ್ವೆನ್ಸಿ ಅನ್ನೋದು ಡಿಕ್ರೀಸ್ ಆಗುತ್ತೋ ಎಕ್ಸ್ ಸಿ ಅಂದರೆ 1/ωc ವಿಚ್ ಇಸ್ ನಥಿಂಗ್ ಬಟ್ 1/2πf ಇಂಟು ಸಿ. ಯಾವಾಗ ಫ್ರೀಕ್ವೆನ್ಸಿ ಡಿಕ್ರೀಸ್ ಆಗುತ್ತೋ ರಿಯಾಕ್ಟೆನ್ಸ್ ಅನ್ನೋದು ನಿಮಗೆ ಇನ್ಕ್ರೀಸ್ ಆಗುತ್ತೆ. ದೇರ್ ಫೋರ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅನ್ನೋದು ನಿಮ್ಗೆ ಏನಾಗುತ್ತೆ ವಿ ಡಿವೈಡೆಡ್ ಬೈ ಎಕ್ಸ್ ಸಿ ನಿಮಗೆ ಇನ್ಕ್ರೀಸ್ ಆಗಿದ್ದಾಗ ವಿ ಕ್ಯಾನ್ ಸೇ ದಟ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ವಿಲ್ ಇನ್ಕ್ರೀಸ್ ಅಂತ ನಾವು ಹೇಳಬಹುದು. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತ ನೋಡಿ, ಇಲ್ಲಿ ಆಸ್ ಅ ಫ್ರೀಕ್ವೆನ್ಸಿ ಡಿಕ್ರೀಸಸ್ ಒಂದು ನಿಮಿಷ ನಾನು ಮಿಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಫ್ರೀಕ್ವೆನ್ಸಿ ಡಿಕ್ರೀಸ್ ಆಗಿದ್ದಾಗ ಫ್ರೀಕ್ವೆನ್ಸಿ ಡಿಕ್ರೀಸಸ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ವಿಲ್ ಇನ್ಕ್ರೀಸ್ ವಿಚ್ ಇಂಪ್ಲೈಸ್ ದ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ವಿಲ್ ಡಿಕ್ರೀಸ್ ಅಂತ ನಾವು ಹೇಳಬಹುದು. ಸಿಂಪಲ್ ವರ್ಡ್ಸಲ್ಲಿ ಸಿಂಪಲ್ ಸೆಂಟೆನ್ಸಲ್ಲಿ ನಾವು ಇಂತಹ ಒಂದು ಕ್ವಶನ್ನ ಆನ್ಸರ್ ಮಾಡಬಹುದು. ಅರ್ಥ ಆಗಿದೆ? ಐ ಹೋಪ್ ಯು ಅಂಡರ್ಸ್ಟುಡ್ ದೀಸ್ ಪಾಯಿಂಟ್ಸ್ ಕ್ಲಿಯರ್ಲಿ. ಸೊ ದಿಸ್ ಆರ್ ಆಲ್ ದ ಕ್ವಶನ್ಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಥಿಯರಿಟಿಕಲ್ ನಾವು ಆನ್ಸರ್ ಮಾಡ್ಬೋದು. Now let us see the next question what they are saying to us. The magnetic field of a beam emerging from a filter facing a floodlight is given by B is equals to B naught. ನಮಗೆ ಗೊತ್ತಿದೆ B equals to B naught sin of KZ minus omega t is the general formula. ಇದನ್ನು ನಾವು ಕಂಪೇರ್ ಮಾಡಿದ್ದಾಗ ಬಿ ನಾಟ್ ವ್ಯಾಲ್ಯೂ ಅನ್ನೋದು 12 into 10⁻⁻⁸ ಟೆಸ್ಲಾ ಅಂತ ಬರುತ್ತೆ. ವಾಟ್ ಈಸ್ ಕೆ ವ್ಯಾಲ್ಯೂ ಏನಾಗುತ್ತೆ ನೋಡಿ ಇಲ್ಲಿ 1.2 into 10⁻⁷ ಅಂತ ನಿಮಗೆ ಬರುತ್ತೆ ಪರ್ ಮೀಟರ್. ಸೊ ಒಮೇಗಾ, ವಾಟ್ ಇಸ್ ಒಮೇಗಾ ವ್ಯಾಲ್ಯೂ? ವಿ ಕ್ಯಾನ್ ಸೇ ಒಮೇಗಾ ವ್ಯಾಲ್ಯೂ ಇಸ್ 3.6 into 10⁻15 ರೇಡಿಯನ್ ಪರ್ ಸೆಕೆಂಡ್ ಅಂತ ನಮಗೆ ಆನ್ಸರ್ ಸಿಗುತ್ತೆ. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ಅವ್ರು ಕೇಳ್ತಾರೇನೋ ಆವರೇಜ್ ಇಂಟೆನ್ಸಿಟಿ ಅವ್ರು ನಿಮಗೆ ಕೇಳ್ತಾ ಇದ್ದಾರೆ. ದೇರ್ಫೋರ್ ಸೊ ಅಬ್ಸರ್ವ್ ಮಾಡಿ, ನಿಮ್ಗೆ ಇಲ್ಲಿ ಬಿ ನಾಟ್ ವ್ಯಾಲ್ಯೂ ಕೊಟ್ಟಿದ್ದಾಗ ಆವರೇಜ್ ಇಂಟೆನ್ಸಿಟಿ ಫಾರ್ಮುಲಾ ನಮಗೆ ಏನಾಗಬಹುದು? ಆವರೇಜ್ ಇಂಟೆನ್ಸಿಟಿ ಅನ್ನೋದು ನೋಡಿ ಐ ಆವರೇಜ್ ಇಸ್ ಈಕ್ವಲ್ಸ್ ಟು ಹಾಫ್ ಇಂಟು ಅದರ 1/2 μ0 ಇಂಟು ಸಿ ಇಂಟು ಬಿ ನಾಟ್ ಸ್ಕ್ವೇರ್ ಅಂತ ನಮಗೆ ಹೇಳ್ಬೋದು. ಸೊ ಐ ಆವರೇಜ್ ಇಸ್ ಈಕ್ವಲ್ಸ್ ಟು 1/2 ಇಂಟು ವಾಟ್ ಈಸ್ μ0 ವ್ಯಾಲ್ಯೂ ಹಿಯರ್ 4π into 10⁻⁻⁷ into c ಅಂದರೆ 3 into 10⁸ into b naught. What is the b naught value? We can say here 144 into 10⁻⁻16 ಅಂತ ನಾವು ಹೇಳಬಹುದು. ಸೊ ದಿಸ್ ಈಸ್ ಅಂಡರ್ ಮಲ್ಟಿಪ್ಲಿಕೇಶನ್ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೋಬೇಡಿ. ಇಲ್ಲೇ ಬರುತ್ತೆ ನಿಮಗೆ 144 into
10 to the power of minus 16. So please do calculation, please do calculation. ಎಲ್ಲ ನಿಮಗೆ ಆಲ್ಮೋಸ್ಟ್ ನಿಮಗೆಲ್ಲ ಕ್ಯಾನ್ಸಲ್ ಆಗುತ್ತೆ. ಪೈ ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 4 2s are 8 ಬರುತ್ತೆ. ಇಲ್ಲಿ ಆಲ್ಮೋಸ್ಟ್ ನಿಮಗೆ 18 ಟೈಮ್ಸ್ ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಈಸ್ ಇಟ್ ಕ್ಲಿಯರ್? Whenever we do multiplication and simplification, then you will get approximately ನಿಮಗೆ ಆನ್ಸರ್ ನಿಮಗೆ 1.71 ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್ ಅಂತ ನಮಗೆ ಆನ್ಸರ್ ಸಿಗುತ್ತೆ. ಆವರೇಜ್ ಇಂಟೆನ್ಸಿಟಿ ಇಸ್ 1.71 ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್. ಅರ್ಥ ಆಗಿದಲ್ವ? ಇದನ್ನು ಹೇಗೆ ನಾವು ಥಿಂಕ್ ಮಾಡಬೇಕು, ಆನ್ಸರ್ ಮಾಡಬೇಕು ಅಂತಂದ್ಬಿಟ್ಟು. ಸೊ ಪ್ಲೀಸ್ ಮೇಕ್ ಶೂರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಆ್ಯಂಡ್ ಎವರಿ ಪಾಯಿಂಟ್. ಸೊ ವಿ ಹ್ಯಾವ್ ಟು ಲರ್ನ್ ದೀಸ್ ಫಾರ್ಮುಲಾಸ್. ಅದೇ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಕೊಟ್ಟಿದ್ದಿದ್ದಾರೆ. ಸೊ ಜಸ್ಟ್ ಎಕ್ಸ್ಟ್ರಾ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಐ ಆವರೇಜ್ ಅನ್ನೋದು ನಿಮ್ಗೆ ಏನಾಗಿರುತ್ತೆ ನೋಡಿ, ಹಾಫ್ ಇಂಟು ಎಪ್ಸಿಲಾನ್ ನಾಟ್ ಸಿ ಇಂಟು ಇ ನಾಟ್ ಸ್ಕ್ವೇರ್ ಅಂತ ನಮಗೆ ಬರ್ತಾ ಇತ್ತು. is the thing, is the average intensity formula in terms of electric field intensity, and is the average intensity in terms of magnetic field intensity. Okay, got it? I hope you understood these questions clearly. So these are all the questions what we have to learn from the exemplar. ನೋಡಿ, ಇಲ್ಲಿ ನಿಮಗೆ MCQ ಸಿಂಗಲ್ ಆನ್ಸರು, ಮಲ್ಟಿಪಲ್ ಆನ್ಸರ್, ಅದರ ಜೊತೆಗೆ ನಿಮಗೆ ಕೆಲವು ಇಂಪಾರ್ಟೆಂಟ್ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಕ್ವಶನ್ಸ್ನ ಸಹ ನಾವು ಆನ್ಸರ್ ಮಾಡಿ, ಥಿಯರಿಟಿಕಲ್ ಕ್ವಶನ್ಸ್. ಸೊ ಇದನ್ನು ನೀವು ಬೇಸ್ ಮಾಡಿಕೊಂಡು ಸೊ ಇಫ್ ಯು ಪ್ರಾಕ್ಟೀಸ್ ಫ್ಯೂ ಮೋರ್ ಕ್ವಶನ್ಸ್ ಫ್ರಮ್ ಎನಿ ಒನ್ ಆಫ್ ದ ರೆಫರೆನ್ಸ್ ಬುಕ್ಸ್, ಯಾವುದಾದ್ರೂ ರೆಫರೆನ್ಸ್ ಬುಕ್ಸಿಂದ ನಾವು ಕೆಲವು ಕ್ವಶನ್ಸ್ನ ನೀವು ಪ್ರಿಪೇರ್ ಆಗಿದ್ದೀರಾ ಅಂತಂದರೆ it will become very very easy, and happily you can answer any question from this particular chapter from our or in our KCET entrance examination. Okay, I hope you enjoyed the session, and you will follow the practicing and solving as many questions as possible ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. We'll meet you in the next video with the next chapter. Until then, please keep preparing. Don't waste your time. Okay, so thank you very much. Bye bye.